ಸೌಂದರ್ಯ ಸೌಂದರ್ಯ ಎಲ್ಲಮ್ಮ ಇದೆಯಾ ಬಾಮ್ಮ ಬೇಗ ನೋಡು. ಮಗ ಮಗ ಅಂತೀಯಲ್ಲ, ನಿನ್ ಮಗ ಚಿರು ಏನ್ ಮಾಡಿದಾನೆ ಅಂತ ನೋಡಿಲ್ಲಿ. ಒಬ್ರು ಬಂದು, ನೀನೇ ಅಲ್ವಾ ಮನೆ ಹಳಿ. ಸೊ ನನಕ್ಕಿಂತ ಜಾಸ್ತಿ ಖುಷಿ ನನ್ ಮಕ್ಳಿಗೆ. ನನ್ ಮಗಳು, ಅಮ್ಮ ನಿಮ್ ಬಗ್ಗೆ ಮಾತಾಡ್ತಾ ಇದಾರಮ್ಮ ಅಂತ. ನಾನ್ ರಿಯಲ್ ಲೈಫ್ ಅಲ್ಲಿ ಹೈಪರ್ ಇದ್ದೀನಿ, ಬಟ್ ಚುಚ್ಚೋದಿಲ್ಲ ಇಲ್ಲ. ಅದೇ ಕಮೆಂಟ್ಸ್ ಬೈಗಳೋದು. ಅವಳಿಗಂತೂ ಬುದ್ಧಿ ಇಲ್ಲ, ಇವಳೊಬ್ಳು ಚಿಕ್ಕಮ್ಮ ಇದಾಳಲ್ಲ, ಇವಳು ಸುಕ್ಕು ಅವಳು ಸೊಂಟ ಮುರಿಬೇಕು ಅಂತೆಲ್ಲ ಬೈತಿರ್ತಾರೆ. ಅತ್ತೆ ನನ್ನನ್ನು ತುಂಬಾ ಕಾಟ ಕೊಡ್ತಾರೆ, ಅವ್ರಿಬ್ರಿಗೆ ಬಿಟ್ಟು ಮಜಾ ತಗೊಳ್ಳೋಣ ಅನ್ನೋದು. ನಿಜ ಹೇಳ, ಸೊಂಟ ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ. ಸೀರಿಯಸ್ಲಿ, ಇಷ್ಟು ಕಾಟ ಕೊಡೋ ಅತ್ತೆ ಯಾರು ಇರಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಫಿಲ್ಮಿ ಬೀಟ್ಗೆ ಸ್ವಾಗತ ಸುಸ್ವಾಗತ. ನಾನ್ ಶ್ವೇತಾರಾವ್. ಸೋಟು ಅಂದ್ರೆ ಇವಾಗ ಏನಪ್ಪಾ ಶ್ವೇತಾರಾವ್ ಅವ್ರು ಇಂಟ್ರೊಡಕ್ಷನ್ ಕೊಡ್ತಾ ಇದಾರೆ ಅಂತ ಕನ್ಫ್ಯೂಸ್ ಆಗಿರ್ತಾರೆ. ಸೊ ಇವತ್ ನಾವು ಜೈಲಲಿತಾ ಸೆಟ್ ಅಲ್ಲಿ ಇದೀವಿ. ಸೊ ಮಿಸ್ಸಸ್ ಕಾಂತರಾಜು ವೆಲ್ಕಮ್ ಮಾಡೋಣ. ಈಗ ಮ್ಯಾಮ್ ಶ್ವೇತಾ ಮ್ಯಾಮ್, ನಿಮ್ ಸೀರಿಯಲ್ಸ್ ಒಂದಷ್ಟು ನಾವು ನೋಡಿದೀವಿ. ಎಲ್ಲಾದ್ರಲ್ಲೂ ಏನಾದ್ರೂ ಒಂದು ಕಿರಿಕಿರಿ ಅಥವಾ ಒಂದ್ ಕ್ರಿಟಿಕ್ ತರ ಇರ್ತೀರಾ ನೀವು. ಒಂದ್ ಸ್ವಲ್ಪ ಈ ಕಡೆ ವಿಲನಿಶ್ ಆಗಿ, ಒಂದ್ ಸ್ವಲ್ಪ ಕಾಮಿಕಲ್ ಆಂಗಲ್ ಎಲ್ಲ ಆಡ್ ಮಾಡ್ಕೊಂಡು. ಸೊ ಈ ಸೀರಿಯಲ್ ಅಲ್ಲಿ ನಿಮ್ಮ ಪಾತ್ರದ ಬಗ್ಗೆ ನೀವೇ ಹೇಳ್ಬೇಕು. ಸೊ ಈ ಸೀರಿಯಲ್ ಅಲ್ಲಿ ನನ್ನ ಹೆಸರು ಚಿತ್ರ. ಅತ್ತೆ ನನ್ನ ವಿಚಿತ್ರ ಅಂತ ಕರಿತಿರ್ತಾರೆ. ಯಾಕಂದ್ರೆ ನಾನು ಆತರ ವಿಚಿತ್ರವಾಗಿ ಆಡ್ತಾ ಇರ್ತೀನಿ. ಅಂದ್ರೆ ಎಲ್ರು ಫಿಲ್ಟರ್ ಇರಲ್ಲ, ಏನ್ ಮಾತಾಡಿದ್ರು ಫಿಲ್ಟರ್ ಇರಲ್ಲ ಒಂದು. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ಏನಾದ್ರೂ ಒಂದು ಒಳ್ಳೇದಾಗ್ತಿದೆ ಅಂದ್ರೆ ಪಟ್ ಅಂತ ಹೇಳ್ತಾರಲ್ಲ, ಆ ತರದ್ದು. ಏನೋ ಒಂದು ಕೆಟ್ಟದಾಗ್ತಿದ್ರೆ ಪಟ್ ಅಂತ ಹೇಳೋ ಅಂತದ್ದು ಕ್ಯಾರೆಕ್ಟರ್. ಒಂಥರ ಟಿಪಿಕಲ್ ಅಂತಾನೆ ಹೇಳ್ಬೋದು, ಒಂಥರ ಲೂಸ್ ಅಂತಾನೆ ಹೇಳ್ಬೋದು, ಸೈಕ್ ಅಂದ್ರೆ ಈ ಮಕ್ಳ ತರ ಹೇಗೆ ಎಲ್ಲ ಮಿಕ್ಸ್ ನಂದು ಒಂಥರ ಕ್ಯಾರೆಕ್ಟರ್. ತುಂಬಾ ಚೆನ್ನಾಗಿದೆ. ಸೊ ಇನ್ನೇನ್ ಹೇಳ್ಬೇಕಂದ್ರೆ, ನಾನು ಆರ್ಟಿಸ್ಟ್, ನಮ್ ಜೊತೆ ಇರೋ ಆರ್ಟಿಸ್ಟ್ಗಳು. ಸೊ ಎಲ್ರು ತುಂಬಾ ತುಂಬಾ ಒಂದು ಫ್ಯಾಮಿಲಿ ಹೇಗಿರುತ್ತೆ ಹಾಗೆ ಇದೀವಿ. ಗುಡ್. ಜಯಲಲಿತಾ ಇದು ನನ್ನ ಪ್ರಾಜೆಕ್ಟ್. ನಾನು ಝೀನಲ್ಲಿ ಮಾಡ್ತಾ ಇದ್ದೀನಿ, ಬ್ರಹ್ಮಗಂಟುನಲ್ಲಿ. ಸೊ ಹಾಗೆ ಇದು ಕೂಡ ಮಾಡ್ತಾ ಇದ್ದೀನಿ. ಆದ್ರೆ ಆಗಿರೋದ್ರಿಂದ ಅಲ್ಲಿ ಒಂದು ಕುಟುಂಬ, ಇಲ್ಲಿ ಒಂದು ಕುಟುಂಬ. ತುಂಬಾ ಚೆನ್ನಾಗಿದೆ. ಅಂಡ್ ಈಗ ನಿಮ್ಮ ಪಾತ್ರಗಳು ಅಂದ್ರೇನೆ ಸಾಕಷ್ಟು ಜನಕ್ಕೆ ಫೇವ್ರೆಟ್ ಪಾತ್ರ. ಯಾಕಂದ್ರೆ ಇವಾಗ್ಲೂ ಏನಾದ್ರೂ ಒಂದು ಕಿರಿಕ್ ಮಾಡೋದಕ್ ನೋಡ್ತಾ ಇರ್ತೀರಾ, ಎಲ್ಲಾದ್ರೂ ಒಂದ್ ಕಡೆ ಪಿನ್ ಇಡೋದಕ್ ನೋಡ್ತಾ ಇರ್ತೀರಾ, ಹೋಗಿ ಕಿವಿ ಚುಚ್ತಾ ಇರ್ತೀರಾ ಯಾರಿಗಾದ್ರೂ. ಸುಮ್ನೆ ಅಂತೂ ಕುತ್ಕೊಳ್ಳಲ್ಲ. ಹೈಪರ್ ಆಕ್ಟಿವ್ ಪಾತ್ರ. ಸೊ ರಿಯಲ್ ಲೈಫ್ ಅಲ್ಲೂ ಅಷ್ಟೇ ಹೈಪರ್ ಆಕ್ಟಿವ್? ನಾನ್ ರಿಯಲ್ ಲೈಫ್ ಅಲ್ಲಿ ಹೈಪರ್ ಇದ್ದೀನಿ, ಬಟ್ ಚುಚ್ಚೋದಿಲ್ಲ ಇಲ್ಲ. ನಾನ್ ಬರೀ ಪಾಸಿಟಿವ್ ಆಗೇ ಇರ್ತೀನಿ. ಸೊ ಸೀರಿಯಲ್ ಅಂತ ಬಂದಾಗ ನೆಗೆಟಿವ್. ಆಸ್ ಅ ಡೈರೆಕ್ಟರ್ ನಮ್ಗೆ ಏನ್ ಹೇಳ್ಕೊಡ್ತಾರೋ ಸೊ ಆತರ ಮಾಡ್ಬೇಕು. ವೆಲ್, ನನ್ನ ರಿಯಲ್ ಲೈಫ್ ಅಲ್ಲಿ ನಾನ್ ತುಂಬಾ ಜಾಲಿ 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 ತರ. ನನ್ನ ಹಸ್ಬೆಂಡ್, ನನ್ಗಿಬ್ರು ಮಕ್ಳಿದಾರೆ. ಸೊ ಒಂದು ದೊಡ್ಡ ಮಗಳು ಇದ್ದಾಳೆ, 10 years. ಎರಡನೇವನು 3.5 years. ನನ್ನ ಹಸ್ಬೆಂಡ್ IT ಕಂಪ್ನಿಲಿ ವರ್ಕ್ ಮಾಡ್ತಾರೆ. ಸೊ ನಮ್ದೊಂದು ಪುಟ್ಟ ಫ್ಯಾಮಿಲಿ. ಚೆನ್ನಾಗಿದೆ. ಬೇಸಿಕಲಿ ನಾವು ತುಮಕೂರವರು. ಸೊ ಇಲ್ಲಿ ಬಂದು ಸೆಟಲ್ ಆಗಿದ್ದೀವಿ. ಗುಡ್ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಹೇಗೆ ಟೀಮ್ ನಮ್ ಮನೆ ಅಂತೇನು, ಸೊ ನನ್ ಮನೇಲಿ ಹೇಗೆ ಹೀಗೆ ಈ ತರನು ಇಲ್ಲಿ ಮನೆ ಒಂದು. ಗುಡ್, ಚೆನ್ನಾಗಿದೆ. ಯಾವಾಗ್ಲೂ ಅಷ್ಟೇ ನನ್ನ ಒಂದು ಪಾಲಿಸಿ ಏನಂದ್ರೆ, ನಾನಿರೋ ಕಡೆ ಎಲ್ರು ನಗ್ನಗ್ತಾ ಇರ್ಬೇಕು. ಅವ್ರು ನನ್ನ ಹಿಂದೆ ಮಾತಾಡ್ತಾರೋ ಮುಂದೆ ಮಾತಾಡ್ತಾರೋ ಬೇಡ, ಇಗ್ನೋರ್ ಮಾಡ್ತೀನಿ. ಸೊ ನನ್ ಮುಂದೆ ಅವರೆಲ್ಲ ಚೆನ್ನಾಗಿ ನಗ್ನಗ್ತಾ ಇದ್ರು ಅಷ್ಟೇ ಸಾಕು. ಇನ್ನ ಹೇಗ್ ಇಂಡಸ್ಟ್ರಿ ಕಡೆಗ್ ಬಂದಿದ್ದು? ಮದ್ವೆ ಆದ್ಮೇಲೆ ಬಂದ್ರ, ಮದ್ವೆಗೂ ಮುಂಚೆನೆ ಬಂದ್ರ? ಹೇಗ್ ಶುರು ಆಯ್ತು ಇಂಡಸ್ಟ್ರಿ ಜರ್ನಿ? ನಾನು ಇಂಡಸ್ಟ್ರಿಗೆ ಬಂದು 20 years ಆಯ್ತು. ಸೊ ಫಸ್ಟ್ ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ಉಷೆ U2 ಅಂತ ಬರ್ತಿತ್ತು ಅಲ್ಲ ಅವಾಗ. ಇವಾಗ ಈಗ್ಲೂ ಇದೆ U2. ಸೊ ಆಗ ನಾನು ಉದಯದಲ್ಲಿ, ಉದಯ ಮ್ಯೂಸಿಕ್ ಅಲ್ಲಿ ಆಂಕರ್ ಆಗಿ ಮಾಡಿದ್ದು. ಅದಾದ್ಮೇಲೆ ಒಂದಷ್ಟು ವರ್ಷ ಆಂಕರಿಂಗ್ ಮಾಡಿದೆ. ಆಮೇಲೆ ಪ್ಯಾಟೆ ಹುಡುಗಿರು ಹಳ್ಳಿ ಲೈಫ್ ಸೀಸನ್ 2 ನಲ್ಲಿ ಸುವರ್ಣದಲ್ಲೇ ಬರ್ತಾ ಇತ್ತು. ಸೊ ವಿನ್ ಆದೆ. ವಿನ್ ಆಗಿದ ತಕ್ಷಣ ನಂತರ ಪ್ರಿಯದರ್ಶಿನಿ ಫಸ್ಟ್ ಸೀರಿಯಲ್ ನಂದು. ಸೊ ಅದಾದ್ಮೇಲೆ ಮೂವೀಸ್ ಮಾಡಿದೆ. ಮತ್ತೆ ಹಾಗೆ ಜರ್ನಿ, ಎಲ್ಲಾ ಕಡೆನೂ ಸೀರಿಯಲ್ ಮಾಡ್ಕೊಂಡು, ಸಿಕ್ಕಿದಾಗ ಏನು ಮೂವೀಸ್ ಮಾಡ್ಕೊಂಡು, ಅಗೇನ್ ಡಬ್ಬಿಂಗು ಅದು ಇದು ಇವೆಂಟ್ಸ್ ಅನ್ನು ಮಾಡ್ಕೊಂಡು ಬಂದಿದ್ದು. ಅಂದ್ರೆ ನಿಮ್ಮನ್ನ ನೋಡಿದ್ರೇನೆ ಖುಷಿ ಆಗುತ್ತೆ. ಆಕ್ಚುಲಿ ನನ್ ಫೇವ್ರೆಟ್ ಪಾತ್ರಗಳು ನೀವು ಮಾಡೋದಂದ್ರೆ ಅದೊಂಥರ ಕ್ರಿಟಿಸಿಸಮ್ ಇರತ್ತೆ, ಸರ್ಕ್ಯಾಸಮ್ ಇರತ್ತೆ, ಒಂಥರ ಕಾಮಿಕಲ್ ಆಂಗಲ್ ಇರತ್ತೆ. ಸೊ ನಮ್ ನೋಡೋರ್ಗೆ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ. ಸಾಕಷ್ಟು ಜನ ಬೈಕೋತಾರೆ ಸಮಟೈಮ್ಸ್, ಏನಪ್ಪಾ ಹೀರೋಯಿನ್ಗೆ ಇಷ್ಟೊಂದು ಪ್ರಾಬ್ಲಮ್ ಮಾಡ್ತಾರೆ ಅಂತ. ಅದೆಲ್ಲ ಕೇಳಿದಾಗ ಆಸ್ ಅನ್ ಆರ್ಟಿಸ್ಟ್ ಗೆದ್ದಿದೀವಿ ಅನ್ನೋ ಒಂದು ಖುಷಿ ಇರತ್ತೆ. ಖಂಡಿತ. ಅದು ಆ ಮೊಮೆಂಟ್ ಯಾರಾದ್ರೂ ಬಂದು ಯಾಕೆ ನೀನ್ ಈ ತರ ಹಿಂಸೆ ಮಾಡ್ತೀಯ ಆ ತರ ಎಲ್ಲ ಹೇಳ್ದಾಗ? ಇಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜನ ಹಿಂಗ್ ಹೇಳಿದ್ರು. ಅಂದ್ರೆ ಫಸ್ಟ್ ನಾನ್ ಗೊತ್ತಿರ್ಲಿಲ್ಲ ಹೀಗೆಲ್ಲ ಕಮೆಂಟ್ ಮಾಡ್ತಾರೆ ಅಂತ. ನಾನ್ ಕೂತಿದ್ದೆ, ಒಬ್ರು ಬಂದು, ನೀನೇ ಅಲ್ವಾ ಮನೆ ಹಳಿ ಅಂದ್ರು. ಮನೆ ಹಳಿ ನಾನೇನ್ ಮಾಡ್ದೆ ಅಂತ ನನ್ ಹತ್ತಿದ್ದು ಇದೆ.
ಯಾಕಂದ್ರೆ ನಾನು ಅಷ್ಟು ತಗೊಳ್ಳೋ ನಂಗೆ ಗೊತ್ತಿರ್ಲಿಲ್ಲ ಈ ತರ ಮಾತಾಡ್ತಾರೆ ಅಂತ. ಸೊ ಅವಾಗ ಕೆಲವೊಬ್ರು ಹೇಳಿದ್ರು, ಹ್ಮ್ ಇಲ್ಲ ನಿನ್ನ ಪಾತ್ರನ ಅವರು ತುಂಬಾ ಇಷ್ಟಪಟ್ಟಿದ್ದಾರೆ, ಸೊ ಅದರಿಂದ ಅಪ್ರಿಶಿಯೇಷನ್ ಬಂದಿದೆ ಇಷ್ಟೇ, ಬಿಟ್ರೆ ನಿನಗ್ ಬೈಬೇಕು ಅನ್ನೋದೇನಿಲ್ಲ ಅಂತ. ಆಮೇಲೆ ಅನ್ಕೊಂಡು ಇರಬಹುದು ಅಂತ. ಅದರ ಬೈದಿದ್ದು ಈಗ್ಲೂ ಬೈತಾರೆ. ಇವನ್ ನೀವು ಕಮೆಂಟ್ಸ್ ಓಪನ್ ಮಾಡಿದ್ರೆ, ಥೂ ಇವಳಿಗೆ ಏನ್ ಬಂದಿದೆ, ಅಲ್ಲಿದು ಸುಕನ್ಯಾ, ಹ್ಮ್ ಇವಳಿಗೆ ಏನ್ ಬಂದಿದೆ, ಅವಳು ಹಾಳಾಗೋ ಹೆಂಗ್ ಬಾಯಲ್ಲಿ ಬರುತ್ತೆ ಎಲ್ಲಾ ಬೈಸ್ಕೊಂಡಿದೀನಿ ನಾನು. ಬಟ್ ನೋಡಿ ಖುಷಿ ಪಡ್ತೀನಿ, ಯಾಕಂದ್ರೆ ನನ್ನ ಪಾತ್ರ ಅವ್ರಿಗೆ ಇಷ್ಟ ಆಗಿದೆ. ಸೊ ಅದರಿಂದ ಅವ್ರು ನನಗ್ ಬೈಯೋದಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ವೆಲ್, ಈ ಸೀರಿಯಲ್ ಅಲ್ಲೂ ಅಷ್ಟೇ, ಜಯಲಲಿತದಲ್ಲೂ ಅಷ್ಟೇ, ತುಂಬಾ ಚೆನ್ನಾಗಿ ಮಾಡ್ತೀರಾ. ಅಲ್ಲಿದು ನನ್ಗೆ ಬೇರೆ ಡಿಫ್ರೆಂಟ್ ಲುಕ್, ಹೌದು ಇಲ್ಲಿ ಲುಕ್ ಬೇರೆ ಇದೆ. ತುಂಬಾ ಚೆನ್ನಾಗಿ ಕಾಣ್ತೀರಾ ಲುಕ್ ವೈಸು ಅಂತಾನು ಹೇಳಿದ್ದಾರೆ. ಬಟ್ ನೀವ್ ಹೇಳ್ದಾಗೆ ಬೈಸ್ಕೊಂಡಾಗ ಎಲ್ಲೋ ಹರ್ಟ್ ಆಗುತ್ತೆ. ನಾನು ತುಂಬಾ ಜನ ಕಮೆಂಟ್ ಕೂಡ ವಾಪಸ್ ಕಳ್ಸಿದೀನಿ, ರಿಪ್ಲೈ ಮಾಡಿದೀನಿ. ಪ್ಲೀಸ್ ಹಾಗೆಲ್ಲ ಬೈಬೇಡಿ, ನಾನು ಆತರ ಕಷ್ಟ ಕೊಡಲ್ಲ. ನಮ್ ಡೈರೆಕ್ಟ್ರು ಹೇಳ್ತಾರೆ ಕತೆ ಹ್ಮ್ ಹೇಗ್ ಬರುತ್ತೆ ಅಂತ. ಸೊ ಆತರ ಹೇಳೋದಷ್ಟೇನೆ. ನಾವ್ ಯಾವಾಗ್ಲೂನು ತುಂಬಾ ಖುಷಿ ಖುಷಿಯಾಗಿ ಜೊತೆಲಿ ಇರ್ತೀವಿ. ನೀವು ಕೂಡ ರೀಲ್ಸ್ ಗಳು ನೋಡಿರ್ತೀರಾ ನಾವೆಲ್ಲ ಹೇಗಿರ್ತೀವಿ ಅಂತ. ಆದ್ರೂ ಇಲ್ಲ, ನೀವ್ ಕಷ್ಟ ಕೊಡ್ತೀರಿ. ಅವರು ಹೇಗೆ ಅಂದ್ರೆ ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ ನಮ್ಗೆ. ಹ್ಮ್ ಸೊ ಅದರಿಂದ ಸರಿ, ಏನಾದ್ರು ಕಮೆಂಟ್ ಥ್ಯಾಂಕ್ ಯು ಅಂತಾನೆ ಹಾಕ್ತಿವಿ. ಅಂಡ್ ಈಗ ಹೊರಗಡೆ ಎಲ್ಲ ನೀವು ಹೊರಗಡೆ ಫ್ಯಾಮಿಲಿ ಜೊತೆ ಆಚೆ ಹ್ಮ್. ಹೋದಾಗ ಅಥವಾ ಫ್ರೆಂಡ್ಸ್ ಜೊತೆ ಆಚೆ ಹೋದಾಗ ಇಲ್ಲ ಒಬ್ರೇ ಹೋದಾಗ ಆ ಟೈಮಲ್ಲಿ ಕ್ರೇಜಿ ಫ್ಯಾನ್ ಮೂಮೆಂಟ್ಸ್ ಏನಾದ್ರು ಆಗಿದ್ಯಾ, ಇಲ್ಲ ದೊಡ್ಡವರೇ ಬಂದ್ಬಿಟ್ಟು ಮಾತಾಡ್ಸಿದ್ದು ಆ ತರದೆಲ್ಲ ನಡೆದಿದ್ಯಾ? ಹಾ, ಖಂಡಿತ. ಯಾಕಂದ್ರೆ ನಾವು ಯೂಶಲಿ ಹೊರಗಡೆ ಹೋದ್ರೆ ನನ್ನ ಫ್ಯಾಮಿಲಿ ಜೊತೆನೆ ಹೋಗೋದು. ತುಂಬಾ ಟೆಂಪಲ್ಗೆ ಹೋಗೋದು ನಾವು. ಸೊ ಅಲ್ಲಿ ಹೋದಾಗ್ಲೂ ಅಷ್ಟೇ, ಅಲ್ಲಿ ನೋಡಿ ಅಲ್ಲಿ ನೋಡಿ ಹೋಗೋಣ ಮಾತಾಡ್ಸೋಣ ಅಂತ. ಅವ್ರಿಗೆ ಕೆಲವೊಂದ್ಸಲ ಶೈ ಅನ್ಸುತ್ತೆ, ಅವ್ರಿಗೆ ಪಾಪ ಭಯ ಅಥವಾ ಏನಂತಾರೋ ಅನ್ನೋದು ಹ್ಮ್ ಇರುತ್ತಲ್ಲ. ನಾನೇ ಸ್ಮೈಲ್ ಮಾಡ್ತೀನಿ, ಯಾಕಂದ್ರೆ ನಮ್ ಕಿವಿಗ್ ಬಿದ್ದಾಗ ನಾವು ರೆಸ್ಪಾಂಡ್ ಮಾಡ್ಲಿಲ್ಲ ಅಂತ ಹೇಳಿ. ಸೊ ನಗ್ತಿರ್ತಾರೆ, ನಾನು ನಗ್ತೀನಿ ಅಂತ. ಆಗ ಓಡ್ ಬರ್ತಾರೆ, ನೀವು ಬ್ರಹ್ಮಗಂಟು ಮಾಡ್ತೀರಾ, ಜಯಲಲಿತಾ ಮಾಡ್ತೀರಾ. ಅಲ್ಲಿ ಒಂಥರ ಖುಷಿ ಆಗುತ್ತೆ, ಹೌದು ನಮ್ಮನ್ನು ಕೂಡ ರೆಕಗ್ನೈಸ್ ಮಾಡ್ತಾರೆ ಅಂತ. ಸೊ ನನಕ್ಕಿಂತ ಜಾಸ್ತಿ ಖುಷಿ ನನ್ ಮಕ್ಳಿಗೆ. ಹ್ಮ್ ನನ್ ಮಗಳು, ಅಮ್ಮ ನಿಮ್ ಬಗ್ಗೆ ಮಾತಾಡ್ತಾ ಇದಾರಮ್ಮ ಅಂತ. ಅವಾಗ ಬಂದ್ ಕೇಳ್ತಾರೆ, ಅವ್ರು ಯಾರು ಅದು ನಿಮ್ಮ ಅಮ್ಮನ ಅಂತ ಕೇಳಿದಾಗ ಅವಳೊಂಥರ ಖುಷಿ ಪಡ್ತಾಳೆ. ಇವನ್ ಮೈ ಹಸ್ಬೆಂಡ್ ಆಲ್ಸೋ, ಅವರು ಕೂಡ ಹೇಳ್ತಿರ್ತಾರೆ, ಇಲ್ಲ ಒಬ್ರು ಕಲಾವಿದ್ರು ಅಂದಾಗ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ನೋಡೋದಕ್ ಖುಷಿ ಆಗತ್ತೆ ಹಾಗೆಲ್ಲ ಹೇಳ್ತಾರೆ. ವೆಲ್, ಕಲಾವಿದ್ರು ಅಂದ ತಕ್ಷಣ ಕೆಲವ್ರು ಹೇಳ್ತಾರೆ ಅವ್ರೇನ್ ಮಾಡ್ತಾರೆ ಅಂತ. ಬಟ್ ಸ್ಕ್ರೀನಲ್ಲಿ ಮಾಡೋದು ನಮ್ಗೆ ಗೊತ್ತು. ಬಟ್ ತುಂಬಾ ಜನ ರೆಕಗ್ನೈಸ್ ಮಾಡಿದಾಗ್ಲೂ ತುಂಬಾ ಖುಷಿ ಆಗತ್ತೆ. ಅಲ್ಲ, ಪರವಾಗಿಲ್ಲ, ಏನೋ ಒಂದು ಸ್ವಲ್ಪ ಮಟ್ಟಿಗೆ ಅಚೀವ್ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ ಅಂತ. ಇನ್ನ ಬ್ರಹ್ಮಗಂಟು ಸೀರಿಯಲ್ ಕೂಡ ನಿಮ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಫೇಮ್ ತಂದ್ಕೊಟ್ಟಿದ್ದದು. ಆ ಸೌಂದರ್ಯ ಅವ್ರ ಜೊತೆಲಿ ನೀವು ಸುಕನ್ಯಾ ಹೌದು ಆಗಿ ಹೌದು. ಕಾಣಿಸ್ಕೊಂಡಾಗ ಸೌಂದರ್ಯ ಅಂತ ಹೇಳೋದೇ ಹ್ಮ್. ಒಂದು ಆಕ್ಸೆಂಟ್ ಇದೆ ಎಸ್ ಎಸ್. ಅದ್ರಲ್ಲಿ. ಸೊ ಆ ಪಾತ್ರ ಹೇಗ್ ಬಂದಿತ್ತು? ನಾನು 2 ಇಯರ್ಸ್ ಗ್ಯಾಪ್ ತಗೊಂಡಿದ್ದೆ, ಹೌದು ನನ್ ಮಗು ಇದ್ದ. ಸೊ ಅವ್ನ್ ಸ್ವಲ್ಪ ದೊಡ್ಡವನಾಗ್ಲಿ ಅಂತ ಹೇಳಿ 2 ಇಯರ್ಸ್ ಬಿಟ್ಟಾಗ ನಂತರ ನನಗೆ ದಿಲೀಪ್ ಸರ್ ಪ್ರೊಡಕ್ಷನ್ ಅವ್ರದ್ದು ಕಾಲ್ ಕೇಳಿದ್ರು, ಈ ತರ ಇದೆ ಮಾಡ್ತೀರಾ ಅಂತ. ನಾನು ಚಿಕ್ಕಮ್ಮನ ಪಾತ್ರನ ಅಂದೆ, ಇಲ್ಲ ತುಂಬಾ ಚೆನ್ನಾಗಿದೆ ಮಾಡಿ ಅಂತ. Fine. ಪಾತ್ರ ಅಂದಾಗ ಯಾವ್ದು ಮಾಡ್ಬೇಕು ಅಂತಲ್ಲ, ಆ ಹ್ಮ್ ಪಾತ್ರ ನಮ್ಗೆ ಸೆಟ್ ಆಗತ್ತಾ, ನಮ್ಗೆ ಅದರಿಂದ ಒಂದು ಏನು ಇವಾಗ ನಾವ್ ಒಂದು ಪಾತ್ರ ಮಾಡ್ತಿದೀವಿ ಅಂದಾಗ ಫೈನ್, ಈ ಪಾತ್ರನೂ ನಾವು ಮಾಡೋಕೆ ನಿಭಾಯಿಸಕ್ ಬರುತ್ತಾ ಅಂತ ಚಾಲೆಂಜಿಂಗ್ ಇರುತ್ತಲ್ಲ. ಸೊ ಆತರ ತುಂಬಾ ಚೆನ್ನಾಗಿ ಬರುತ್ತೆ. ಸೌಂದರ್ಯನ್ ಜೊತೆ ಮಾಡ್ಬೇಕಾದ್ರೆ ಅಂತೂ ತುಂಬಾ ಜನ ಅದೇ ಕಮೆಂಟ್ಸ್ ಬೈಗಳೋದು, ಅವಳಿಗಂತೂ ಬುದ್ಧಿ ಇಲ್ಲ, ಇವಳೊಬ್ಳು ಚಿಕ್ಕಮ್ಮ ಇದಾಳಲ್ಲ, ಇವಳು ಸುಕ್ಕು, ಅವಳು ಸೊಂಟ ಮುರಿಬೇಕು ಅಂತೆಲ್ಲ ಬೈತಿರ್ತಾರೆ. ಸುಕ್ಕು ಅಂತೆ ಸುಕ್ಕು ಅಂತ ಹೇಳಿ. ಆ ಟೀಮಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಟೀಮ್ ಇದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಚೆನ್ನಾಗಿದೆ. ನನ್ನ ಪಾತ್ರ ತುಂಬಾ ಇಷ್ಟ ಆಗತ್ತೆ. ಅಂಡ್ ಹೇಗ್ ಮ್ಯಾನೇಜ್ ಮಾಡ್ತಿದ್ದೀರಾ ಜಯಲಲಿತಾ ಮತ್ತೆ ಬ್ರಹ್ಮಗಂಟು ಎರಡು? ಹಾ, ಅಂದ್ರೆ ಡೇಟ್ಸ್ ಪ್ರಕಾರ ಏನ್ ಪ್ರಾಬ್ಲಮ್ ಆಗಲ್ಲ. ಹೇಗೆ ಅಂದ್ರೆ ಇಲ್ಲೆಲ್ಲಾ ಧಾರಾವಾಹಿಗಳು ಒಂದೇ ಅಂತಾನೆ ನಾವು ಇಲ್ಲಿ ಹ್ಮ್ ಕನ್ಸಿಡರ್ ಮಾಡೋದು. ಯಾಕಂದ್ರೆ ಈಗ ನಾನು ಇಲ್ಲಿ 25ನೇ ತಾರೀಕು ಬಿಸಿ ಇದ್ದೀನಿ ಅಂದಾಗ, ಸೊ ಇಲ್ಲಿ ಕೇಳ್ತಾರೆ, ಅಲ್ಲಿಗೆ ನಾವು ಬಂದು ಏನಾದ್ರು ಹಾಫ್ ಡೇ ಇಲ್ಲಿ ಮಾಡ್ಕೊಡೋದು, ಹಾಫ್ ಡೇ ಅಲ್ಲಿ ಮಾಡ್ಕೊಡೋದು, ಅಡ್ಜಸ್ಟ್ಮೆಂಟ್ ಇರುತ್ತೆ. ಹ್ಮ್ ಸೊ ಆತರ ಏನ್ ಪ್ರಾಬ್ಲಮ್ ಆಗ್ತಾ ಇಲ್ಲ, ಆರಾಮಾಗಿ ಹೋಗ್ತಾ ಇದೆ. ಅಂಡ್ ಈಗ ಮನೆ ಆಸ್ ಎ ಹ್ಮ್. ಮದರ್ಹುಡ್ ಅನ್ನೋದೇ ಎಲ್ಲ ಹೆಣ್ಣು ಮಕ್ಕಳಲ್ಲೂ ಲೈಫಲ್ಲೂ ಅದೊಂದು ಸ್ಪೆಷಲ್ ಮೂಮೆಂಟ್. ಎಸ್ ಎಸ್. ಈಗ ನಿಮ್ಮ ಮಗ ಇನ್ನು 3.5 ವರ್ಷ ಹ್ಮ್. ಅಂತ ಹೇಳಿದ್ರಿ. ಸೊ ಅಂದ್ರೆ ಮನೆ ಬಿಟ್ಟು ಹೊರಗಡೆ ನಾವು ಕೆಲ್ಸಕ್ ಬರ್ತೀವಿ ಅಂದಾಗ ಒಂದ್ ಮೊಮೆಂಟ್ ನ ನಾವ್ ಮಿಸ್ ಮಾಡ್ಕೋತಾ ಹೌದು, ಇರ್ತೀವಿ. ಆ ಖಂಡಿತ. ತರದ್ದೆಲ್ಲ ಮಿಸ್ ಆಗಿದ್ಯಾ? ಹಾ, ನಾನು ಈಗ ಯೂಶಲಿ ನಾನು ಶೂಟಿಂಗ್ ಇದೆ ಅಂದ್ರೆ
3:30, 3:45ಗೆ ಎದ್ದೇಳ್ತೀನಿ. ಹ್ಮ್ ಸೊ ನಂಗೊಂದು 10 ಡೇಸ್ ಕಂಟಿನ್ಯೂಸ್ ಇದೆ ಅಂದಾಗ್ಲೂ ನಾನು 3:30ಗೆ ಎದ್ದೇಳ್ತೀನಿ. ಬಿಕಾಸ್ ಮಕ್ಳಿಗೆ ಬಾಕ್ಸು, ಇವಾಗ ನನ್ನ ಹಸ್ಬೆಂಡ್‌ಗೆ ಮನೇಲೆಲ್ಲ ಮಾಡಿ ಬರ್ಬೇಕು ಅಂದಾಗ ಸಮ್ ಟೈಮ್ ಏನ್ ಮಾಡ್ತಾನೆ, ನಾನು ಎದ್ದಿದ ತಕ್ಷಣ ಸೌಂಡಿಗೆ ಎದ್ಬಿಡ್ತಾನೆ. ಅದರ್ವೈಸ್ 6:30 ನಾನು ಹ್ಮ್ ನಂಗೆ ಪಿಕಪ್ ಮಾಡುವಾಗ ನಾನು ಡೋರ್ ಓಪನ್ ಮಾಡಿದ್ರೇನೆ ಹುಡುಕ್ತಾನೆ ಪಕ್ಕದಲ್ಲಿ ಅಮ್ಮ ಅಂತ. ಬಂದು ಹಗ್ಗಿ ಮಾಡ್ತಾನೆ. ಬಿಟ್ಟು ಬರ್ಬೇಕಾದ್ರೆ ಅಯ್ಯೋ ಅವನು ಅವನಿಗೆ ಹ್ಮ್ ಗೊತ್ತು. ಇವಾಗ ನಾನು ಶೂಟಿಂಗ್ ಹೋಗ್ತೀನಿ ಅಂತ ಗೊತ್ತು. ಆ ಮೊಮೆಂಟ್ ಅಲ್ಲಿ ಏನಂದ್ರೆ ಅಮ್ಮ ಹೋಗ್ತೀರಾ ಅಂತಾನೆ. ಸೊ ಹೋಗಿದ ತಕ್ಷಣನೇ ನನ್ಗೆ ಹಗ್ಗಿ ಮಾಡ್ತಾನೆ ಅಮ್ಮ ಅಂತ. ಹ್ಮ್ ಸೊ ಫೈನ್ ಅದು ಒಂಥರ ಅದೊಂದು ಮಿಸ್ ಮಾಡ್ಕೋತೀನಿ. ಸಮ್ ಟೈಮ್ ಅವನು ಹೇಳ್ತಾನೆ ವಿಡಿಯೋ ಕಾಲ್ ಮಾಡಿದಾಗ್ಲ ಅಮ್ಮ ಬೇಗ ಬನ್ನಿ ಹ್ಮ್ ಅಂತಾನೆ. ಅದೆಲ್ಲ ಮಿಸ್ ಮಾಡ್ಕೋತೀನಿ. ಅದೆಲ್ಲ ತುಂಬಾ ರೇರ್ ಅಲ್ಲ. ಈ ಒಂದು ಹೌದು. ಏಜ್ ಅಲ್ಲಿ 3.5 ವರ್ಷದಲ್ಲಿ ನಾವ್ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಇನ್ ದೊಡ್ಡವರಾಗ್ಬಿಟ್ರೆ ಆಸ್ ಯೂಶುವಲ್ ಅದ ಸೇಮ್ ದೊಡ್ಡವ್ರ ತರನೇ ಮಾತಾಡ್ಕೊಂಡು ಹೌದು. ಅಂಡ್ ಈಗ ಮಗಳು ಎಷ್ಟು ಪ್ರೌಡ್ ಫೀಲ್ ಆಗ್ತದೆ ನಮ್ಮಮ್ಮ ಆಕ್ಟ್ರೆಸ್ ಅಂತ. ಅಂದ್ರೆ ಇವಾಗ ನೀವ್ ಹೇಳ್ತಿದ್ರಿ ಒಂದ್ ದೇವಸ್ಥಾನದಲ್ಲಿ ಯಾರಾದ್ರೂ ಮಾತಾಡಿದ್ರೆ ಹೌದು. ಒಂದ್ ಪ್ರೌಡ್ ಫೀಲಿಂಗ್. ಈಗ ಸ್ಕೂಲಲ್ಲೆಲ್ಲ ನಿಮ್ ಮಮ್ಮಿನ ಮೀಟ್ ಮಾಡ್ಸು ಅಂತ ಒಂದಷ್ಟು ಜನ ಫ್ರೆಂಡ್ಸ್ ಕೇಳಿರ್ತಾರೆ ಹ್ಮ್. ಆಕ್ಟ್ರೆಸ್ ಅಂತ ಹೇಳಿದಾಗ ಅವ್ರಿಗೆ ಎಷ್ಟು ಪ್ರೌಡ್ ಮೂಮೆಂಟ್ ಇದೆ. ಸ್ಕೂಲಲ್ಲಿ ಅವಳು ತುಂಬಾ ಸಲ ಹೇಳಿದಾಳೆ. ಇವನ್ ಸ್ಕೂಲ್ ವ್ಯಾನ್ ಬಂದಾಗೆಲ್ಲ ಅಲ್ಲಿ ಕೆಲವ್ರು ಆಯಾ ಇರ್ತಾರಲ್ಲ, ಟೇಕ್ ಕೇರ್ ಅವರೆಲ್ಲ ಹೇಳ್ತಿರ್ತಾರೆ. ಅವರು ನಿಮ್ಮಮ್ಮ ಸೀರಿಯಲ್ ಮಾಡ್ತಾರೆ ಅಂದ್ರೆ, ಹಾ ಆಂಟಿ ನಮ್ಮಮ್ಮ ಬ್ರಹ್ಮಗಂಟು ಮಾಡ್ತಾರೆ. ಹ್ಮ್ ಸುಕನ್ಯಾ ನೋಡಿಲ್ವಾ ಆಂಟಿ? 9:30, 10 o'clock ಎಲ್ಲ ನೋಡಿ ಆಂಟಿ ಸುವರ್ಣದಲ್ಲಿ ಮಾಡ್ತಾರೆ ಅಂತೆಲ್ಲ. ಅವಳು ತುಂಬಾ ಪ್ರೌಡ್. ಆಮೇಲೆ ಬಸ್ಸಲ್ಲಿ ಬಂದ ತಕ್ಷಣ ಅಮ್ಮ ನೀವು ನನ್ನನ್ನ ಪಿಕ್ ಮಾಡಕ್ ಬನ್ನಿ ಅಮ್ಮ, ಬಸ್ಸಲ್ಲಿ ಇರೋ ಫ್ರೆಂಡ್ಸ್ ಎಲ್ಲ ನನ್ನ ಕೇಳ್ತಾರೆ ಹ್ಮ್ ನಿಮ್ಮಮ್ಮ ನೋಡೇ ಇಲ್ಲ ನಾವು, ಹ್ಮ್ ಕರಿ ಅಂತ ಹೇಳ್ತಾರೆ ಅಂತ. ತುಂಬಾ ಸಲ ಜಗಳ ಮಾಡಿರ್ತಾಳೆ. ಸಮ್ಟೈಮ್ ಶೂಟಿಂಗ್ ಇದ್ದಾಗ ಆಗೋದಿಲ್ಲ. ಇಲ್ದೇ ಇದ್ದಾಗ ನಾ ಹೋಗಿ ನಿಂತಿರ್ತೀನಿ. ಎಲ್ರು ಕೇಳೋದು ಶಿ ಇಸ್ ಮೈ ಮಾಮ್, ಶಿ ಇಸ್ ಮೈ ಮಾಮ್, ಶಿ ಇಸ್ ಆಕ್ಟರ್ ಅಂತ ಅದೆಲ್ಲ ಹೇಳ್ತಾಳೆ. ಸೊ ಖುಷಿ ಆಗುತ್ತೆ ಅದೆಲ್ಲ ಹೇಳ್ದಾಗ. ಅಂಡ್ ಇನ್ನ ಜೈಲಲಿತಾಲಿ ಇವಾಗ ಲಲ್ಲು ಅವರು ನಿಮ್ಮನೆಗ್ ಸೊಸೆಯಾಗಿ ಬಂದಿದ್ದಾರೆ. ಸೊ ನಿಮಗ್ ಖುಷಿ ಇದೆ ತಾನೇ ಅವ್ರು ಬಂದಿರೋದು? ನನ್ಗೆ ಖುಷಿ ಅಂತಲ್ಲ, ಹ್ಮ್ ಅತ್ತೆ ನನ್ನನ್ ತುಂಬಾ ಕಾಟ ಕೊಡ್ತಾರೆ. ಅವ್ರಿಬ್ರಿಗೆ ಬಿಟ್ಟು ಮಜಾ ತಗೊಳ್ಳೋಣ ಅನ್ನೋದು. ನನ್ಗೆ ಅವಳು ಬಂದಿದ್ದಾಳೆ ಅನ್ನೋ ಖುಷಿ ಇಲ್ಲ, ಯಾಕ್ ಬಂದ್ಲು ಅನ್ನೋ ಬೇಜಾರಿಲ್ಲ. ನನಗ್ ಅತ್ತೆ ಕಾಟ ಕೊಟ್ಟಿದ್ದಾಳೆ, ಅತ್ತೆ ಕರೆಕ್ಟ್ ಆಗಿ ಕಾಟ ಕೊಡೋದಕ್ ಬಂದವಳೆ. ಹ್ಮ್. ಇಬ್ರಿಗೂ ತಂದಿದ್ ತಮಾಷೆ ನೋಡೋಣ ಅನ್ನೋದು ನನ್ ತಲೆಲಿ ಅಷ್ಟೇ. ಬಟ್ ಮದ್ವೆ ಆದ್ಮೇಲೆ ತುಂಬಾ ಚೆನ್ನಾಗ್ ಬರುತ್ತೆ. ನೆಕ್ಸ್ಟ್ ಇನ್ನೇನ್ ಬರುತ್ತೆ ಅದು ತುಂಬಾ ಚೆನ್ನಾಗ್ ಬರುತ್ತೆ. ಚೆನ್ನಾಗ್ ಹೋಗ್ತಾ ಇದೆ. ಇನ್ ಲಲ್ಲು ಫುಲ್ ಜೋರ್ ಇದಾರೆ. ಹ್ಮ್ ನಿಮ್ಗಿಂತ ಜೋರಾಗಿ ತೋರ್ಸಿದಾರೆ ಸೀರಿಯಲ್ ಹ್ಮ್ ಅಲ್ಲಿ. ಯೂಶುವಲ್ ಆಗಿ ನೀವ್ ಡಾಮಿನೇಟಿಂಗ್ ಆಗಿರ್ತೀರಾ ಹ್ಮ್. ಅವನ ಸೀರಿಯಲ್ ಗಳಲ್ಲಿ. ಈಗ ಲಲಿತಾಗೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದೀರಾ ಹೆಂಗಾದ್ರೂ ಮಾಡಿ ನಾನ್ ಡಾಮಿನೇಟ್ ಆಗ್ಬೇಕು, ನನ್ಗೆ ಅಧಿಕಾರ ಬೇಕು ಅಂತ? ಇಲ್ಲ ಮುಂಚೆ ಈ ಸೀರಿಯಲ್ ಅಲ್ಲಿ ಹೇಗೆ ಅಂದ್ರೆ ನನ್ ಗಂಡಂಗೆ ಎಲ್ಲೂ ಸಹ ಅವರು ನನ್ ಮಗ ಅವ್ನು ವೇಸ್ಟ್ ಹ್ಮ್ ಅಂತಾನೆ ಹೇಳಿದ್ದಾರೆ. ಸೊ ಏನಂದ್ರೆ ನನ್ ಗಂಡಂಗ್ ಒಂದ್ ಸ್ಥಾನ ಕೊಡಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ ಇರುತ್ತೆ. ಬಟ್ ಅದ್ ಸಿಗ್ತಿರ್ಲಿಲ್ಲ. ಆಗ ಅದು ಸಿಗಕ್ಕೂ ಆಗ್ತಿರ್ಲಿಲ್ಲ. ಆಗ ಜೈಲಲ್ಲಿ ಲಲಿತಾ ಬರ್ತಾ ಇದ್ದಾಳೆ ಅಂದಾಗ ಸೊ ನನ್ಗ್ ಅನ್ನಿಸ್ತು ಇವ್ನ ಸೊಕ್ಕು ಮುರಿಯೋದಕ್ಕೆ ಲಲಿತಾನೇ ಸರಿ ಅಂತ. ಹ್ಮ್ ಅವಳನ್ನ ಬಿಟ್ಟು ನನ್ ಕೆಲ್ಸ ಮುಗಿಸ್ಕೋಬಹುದು ಅನ್ನೋದು. ಬಟ್ ನನ್ ಗಂಡ ಏನಂದ್ರೆ ಅವಳಿಗೆ ಸಪೋರ್ಟ್, ನಾನ್ ಇಬ್ರಿಗೂ ಸಪೋರ್ಟ್ ಇಲ್ಲ. ಹ್ಮ್ ಬಟ್ ಏನೋ ನನ್ ಕೆಲ್ಸ ಆಗ್ಬೇಕಲ್ಲ. ಸೊ ಆದ್ರಿಂದ ನಾನು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋ ತರ ನನ್ ಪಾತ್ರ ಇದೆ. ಈಗ ಅತ್ತೆ ಫುಲ್ ರಗಡ್, ಎಲ್ಲಾದಕ್ಕೂ ಕಿರಿಕಿರಿ ಮಾಡ್ಕೋತಾ ಇರ್ತಾರೆ, ಎಲ್ಲಾದಕ್ಕೂ ನಿಮಗ್ ಬೈತಾ ಇರ್ತಾರೆ, ಹ್ಮ್. ಏನಾದ್ರೂ ಒಂದ್ ರೀಸನ್ಸ್ ಹುಡುಕೊಂತಾ ಇರ್ತಾರೆ. ಈ ತರ ಅತ್ತೆ ರಿಯಲ್ ಲೈಫ್ ಅಲ್ಲಿ ಇದ್ರೆ ಎಷ್ಟ್ ಕಷ್ಟ ಆಗತ್ತೆ ಅಂತ. ಈ ತರ ಅತ್ತೆ ರಿಯಲ್ ಲೈಫ್ ಅಲ್ಲಿ ಇದ್ರೆ ನಾನು ನಿಜ ಹೇಳ ಹ್ಮ್ ಸೊಂಟ ಮುರಿದಿ ಮೂಲೆಯಲ್ಲಿ ಕೂರಿಸ್ತೀನಿ. ಸೀರಿಯಸ್ಲಿ ಇಷ್ಟು ಕಾಟ ಕೊಡೋ ಅತ್ತೆ ಯಾರು ಇರಲ್ಲ. ಈಗ ಏನಾಗಿದೆ ಜನರೇಷನ್ ನಿಮ್ಗೆ ಗೊತ್ತು. ಹೌದು, ಚೇಂಜ್ ಈಗಿನ ಆಗಿದೆ. ಅತ್ತೆದಿರು ಯಾರು ಇಲ್ಲ. ಒನ್ ಮೋರ್ ಈಗಿನ ಸೊಸೆದಿರು ಸಹ ನಾವ್ ಹ್ಮ್ ನೋಡಿರೋ ಪ್ರಕಾರ, ಕೇಳಿರೋ ಪ್ರಕಾರ ಈ ತರ ಅತ್ತೆ ಇದ್ರೆ ನಾನು ಸಪ್ರೇಟ್ ಆಗ್ತೀನಿ ಅಂತಾನೆ ಇರ್ತಾರೆ ಹೊರತು. ಹೌದು. ಯಾಕಂದ್ರೆ ಈಗ ಎಲ್ರುನು ವರ್ಕ್ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಹ್ಮ್ ಜಗಳ ಆಡೋಕಷ್ಟು ಟೈಮ್ ಇರೋದಿಲ್ಲ. ಸೊ ಅದರಿಂದ ಪ್ರಾಬಬ್ಲಿ ಈ ತರ ಅತ್ತೆದಿರು ಇವಾಗಿನ ಕಾಲದಲ್ಲಿ ಇಲ್ಲ. ಇಲ್ಲ, ಹೌದು. ಇದ್ರೂನು ಹೇಗೋ ಒಂದು ಬೇರೆ ಮನೆ ಮಾಡ್ಕೊಂಡೆಲ್ಲೋ ಅಡ್ಜಸ್ಟ್ ಮಾಡ್ಕೊಂಡು ಅಕಸ್ಮಾತ್ ಇದ್ದಿದ್ರುನು ಅದು ನನ್ ಕೈಗೆ ಸಿಕ್ಕಿದ್ರೆ ನಾನು ನಿಜವಾಗ್ಲೂ ಮೂಲೆಯಲ್ಲಿ ಕೂರಿಸ್ತಿದ್ದೆ. ಇನ್ನ ಸುನಿಲ್ ಸರ್ ಬಗ್ಗೆ ಹೇಳಿ. ಸೀನಿಯರ್ ಆಕ್ಟರ್ ಇದಾರೆ ಹ್ಮ್. ಸುನಿಲ್ ಪುರಾಣಿಕ್ ಸರ್. ಪುರಾಣಿಕ್. ಸೊ ಅವ್ರ ಜೊತೆ ಅಂದ್ರೆ ಸ್ಕ್ರೀನ್ ಶೇರ್ ಮಾಡೋದಾಗಿರ್ಬೋದು. ಅಂಡ್ ಅವ್ರ ಸ್ಟಾರ್ ಅಲ್ಲೇ 2-3 ಸೀರಿಯಲ್ ಪ್ರೊಡ್ಯೂಸ್ ಎಸ್ ಮಾಡ್ತಿರುವಂತಹ ಎಸ್ ಎಸ್. ಪ್ರೊಡ್ಯೂಸರ್ ಕೂಡ ಹ್ಮ್. ಹೌದು. ಸೊ ಅವ್ರ ಜೊತೆ ಹೇಗಿದೆ ಒಡನಾಟ? ಏನಾದ್ರು ಟಿಪ್ಸ್ ಕೊಡ್ತಾ ಇರ್ತಾರ ಹೇಗೆ? ಡೆಫಿನೆಟ್ಲಿ. ನಾನು ಸುನಿಲ್ ಪುರಾಣಿಕ್ ಸರ್ ಜೊತೆ ಆ ಒಂದು ಸೀನಿಯರ್ ಆರ್ಟಿಸ್ಟ್ ಜೊತೆ ಕೆಲಸ ಮಾಡ್ಬೇಕು ಅನ್ನೋ ಒಂದು ಕನ್ಸಿದ್ದೇ ಇರುತ್ತೆ. ಸೊ ನಾನು ಸುನಿಲ್ ಪುರಾಣಿಕ್ ಸರ್ ನನಗೆ ಸುಮಾರು ವರ್ಷದಿಂದ ಸಿಕ್ಕಿದ್ರು. ಆಗ ನಾನು ಅವ್ರನ್ನ, ನನಗೆ ಅವ್ರ ಕಣ್ಣಂದ್ರೆ ಭಯ ಹ್ಮ್ ಅವಾಗಿಂದಾನು.
ಸೊ ಆಗ ಅವ್ರನ್ನ ನೋಡಿ ನನ್ಗೊಂದು ಚಾನ್ಸ್ ಸರ್ ಜೊತೆ ಸಿಕ್ಕಿದ್ರೆ ಆಕ್ಟ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ, ಈ ಡ್ರೀಮ್ಸ್ ಕಮ್ ಟ್ರೂ ಅಂತಾರಲ್ಲ ಹಾಗೆ ನನ್ಗೆ ಈ ಸೀರಿಯಲ್ ಒಪ್ಕೊಂಡಾಗ ಯಾರು ನನ್ನ ಮಾವನ್ ಕ್ಯಾರೆಕ್ಟರ್ ಸುನೀಲ್ ಪುರಾಣಿಕ, ಐ ವಾಸ್ ಲೈಕ್ ಸೀರಿಯಸ್ಲಿ, ಅಂದ್ರೆ ನನ್ಗೆ ಅಷ್ಟು ಇಷ್ಟ ಅವರು. ಅಂದ್ರೆ ಅವ್ರ ಪಾತ್ರ ಮಾತ್ರ ಇಷ್ಟು ಚೆನ್ನಾಗಿದೆ, ಅವ್ರ ಆಕ್ಟಿಂಗ್ ನಾವು ಸಮ್ ಟೈಮ್ ಅವ್ರು ಆಕ್ಟ್ ಮಾಡ್ಬೇಕಾದ್ರೆ ವಾಸ್ ಲೈಕ್ ಹೀಗೆ ನಿಂತಿರ್ತೀವಿ, ಸ್ಟಿಲ್ ಹೆಂಗಾಗಿರ್ತೀವಿ ಅಂದ್ರೆ ಸಣ್ಣಾಗ್ಬಿಟ್ಟಿರ್ತೀವಿ ನಾವು, ಆ ತರ ಪಾತ್ರ ಅವ್ರದ್ದು. ಮತ್ತೆ ಅವ್ರು ತುಂಬಾ ಅದ್ಭುತವಾಗಿ ಮಾಡ್ತಾರೆ. ನಾವ್ ಅವ್ರ ಜೊತೆ ವರ್ಕ್ ಮಾಡ್ತಿದೀವಿ ಅಂದ್ರೆ ನಿಜವಾಗ್ಲೂ ಅವರು ಬಗ್ಗೆ ಹೇಳೋ ಹಾಗೆ ಇಲ್ಲ. ತುಂಬಾ ತುಂಬಾ ಒಳ್ಳೆ ವ್ಯಕ್ತಿ, ಮತ್ತೆ ಒಳ್ಳೆ ಆಕ್ಟರ್. ಖುಷಿ ಆಗುತ್ತೆ, ನಾವೆಲ್ಲೋ ಒಂದ್ ಕಡೆ ಪುಣ್ಯ ಮಾಡಿದ್ವಿ ಅನ್ಸುತ್ತೆ ಅಂತ ಆಕ್ಟರ್ ಜೊತೆ ನಾವು ಕೆಲಸ ಮಾಡಿದ್ದು. ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಖುಷಿ ಆಯ್ತು. ಅಂಡ್ ಈಗ ನೀವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ಆಂಕರ್ ಆಗಿ ಮಾಡ್ತಿದ್ರಿ, ಸೊ ಈಗ್ಲೂ ಆಂಕರಿಂಗ್ ಮಾಡೋ ಆಸೆ ಎಲ್ಲ ಏನಾದ್ರು ಇದೆಯಾ, ಹೇಗೆ? ಇಲ್ಲಪ್ಪ, ಆಂಕರಿಂಗ್ ಮಾಡೋದೆಲ್ಲ ಇಲ್ಲ ಈಗ, ಯಾಕಂದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ. ಅಂದ್ರೆ ಎವ್ರಿ ಡೇ ಇರುತ್ತೆ. ಸೊ ಆತರ ನನ್ಗೆ ಶಿಫ್ಟ್ ವೈಸ್ ಮಾಡೋದಿದ್ರು ಓಕೆ ಆಗಿತ್ತು, ಬಟ್ ಸಾಕು, ಮಾಡಿದೀನಿ, ಸುಮಾರು ವರ್ಷ ಮಾಡಿದೀನಿ. ಇಲ್ಲ. ಅವಾಗ ಏನಾದ್ರು ಒಂದು ಮೊಮೆಂಟ್, ಅಪ್ಪ ಈ ತರದ್ ನನ್ ಮರೆಯಕ್ಕೆ ಆಗಲ್ಲ, ಇಂಥದ್ದೊಂದ್ ಮೊಮೆಂಟ್ ಆಗಿತ್ತು ನಾನ್ ಆಂಕರಿಂಗ್ ಟೈಮ್ ಅಲ್ಲಿ, ಅಂದ್ರೆ ಆ ತರದ್ ಹಾ, ಇದೆಯಾ? ಉಪೇಂದ್ರ ಸರ್ದು ಮೂವಿ ರಿಲೀಸ್ ಆಗಿತ್ತು. ಆಗ AR ರೆಹಮಾನ್ ಅವ್ರು ಬಂದಿದ್ರು. ಆ ಟೈಮಲ್ಲಿ ನಾವು ಹೋಗಿದ್ವಿ ಅವ್ರಿಗೆ ಇಂಟರ್ವ್ಯೂ ಮಾಡೋದಕ್ಕೆ. ಅವ್ರು ಗೊತ್ತಲ್ಲ, ಟಾಲ್ ಇದಾರೆ, ನಾನು ಶಾರ್ಟ್ ಇದ್ದೀನಿ. ಸೊ ಅವ್ರಿಗೆ ಇಂಟರ್ವ್ಯೂ ಮಾಡುವಾಗ ಮೈಕ್ ಇಟ್ಕೊಂಡಾಗ ನಾನು ಕಾಲ್ಗೆ ಹೀಲ್ಡ್ ಹಾಕಿರ್ಲಿಲ್ಲ. ನಾ ಹೀಗೀಗ್ ಮಾಡ್ತಿರ್ಬೇಕಾದ್ರೆ ಅವ್ರು ಒಬ್ರನ್ನ ಕರೆದ್ಬಿಟ್ಟು, ಏ ಬಾರೋ ಇಲ್ಲಿ ಅಂತ ಹೇಳಿ ಕರ್ದು ಒಂದ್ ಚಿಕ್ಕದು ಟೇಬಲ್ ತರ ತರಿಸಿ ನಿಂತ್ಕೊಳ್ಳಿ, ಈಗ ಓಕೆನಾ ಅಂದಿದ್ರು. ಅದು ನನ್ಗೊಂಥರ ಹೇಳಕ್ಕಾಗಲ್ಲ, ಅಷ್ಟು ಒಳ್ಳೆ ಮೂಮೆಂಟ್ ಅದೆಲ್ಲ ನನ್ಗೆ. ಸೊ ಆ ತರ ಇವನ್ ಶಿವಣ್ಣನ್ ಜೊತೆ ಮಾತಾಡಿರೋದಾಗಿರ್ಬೋದು, ಮಾಲಾಶ್ರೀ ಮ್ಯಾಮ್ ಜೊತೆ ಮಾತಾಡಿರೋದಾಗಿರ್ಬೋದು, ಲಕ್ಷ್ಮಿ ಅಮ್ಮನ್ ಜೊತೆ ಮಾತಾಡಿರ್ಬೋದು, ಸುಮಾರು ಆರ್ಟಿಸ್ಟ್ ಗಳ ಜೊತೆ ಲೆಜೆಂಡ್ಸ್ ಅವರೆಲ್ಲ, ಅವ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ. ವೆಲ್, ತುಂಬಾ ಖುಷಿ ಆಗತ್ತೆ. ಆಂಕರಿಂಗ್ ಅನ್ನೋದು ಒಂದು ನಿಜ ಹೇಳ್ತೀನಿ, ಬೆಸ್ಟ್ ಅಂದ್ರೆ ಲೈಫ್ ಅಲ್ಲಿ ಆಂಕರಿಂಗ್ ಮಾಡೋದು. ಯಾಕಂದ್ರೆ ಆ ಆಂಕರ್ ಮಾಡುವಾಗ ಸುಮಾರು ಜನ ಆರ್ಟಿಸ್ಟ್ ಗಳನ್ನ ನಾವು ಮಾತಾಡ್ಸ್ಬೋದು, ಆಮೇಲೆ ಅವರಿಂದ ಸುಮಾರು ಕಲಿಬಹುದು. ಸೊ ತಪ್ಪು ಮಾಡಿದಾಗ ಅವರಲ್ಲೇ ಹೇಳ್ಬಿಡ್ತಾರೆ, ಈ ತರ ಮಾತಾಡ್ಬೋದು, ಆ ತರ ಮಾತಾಡ್ಬೇಕಂದ್ರೆ ಅದನ್ನೆಲ್ಲ ನಾವು ಪಾಸಿಟಿವ್ ಆಗಿ ತಗೊಂಡ್ರೆ ಗುಡ್, ಅದರ್ವೈಸ್ ಅವ್ರಿಗೆ ಬಿಟ್ಟಿದ್ದು. ಬಟ್ ತುಂಬಾ 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 ಖುಷಿ ಆಗುತ್ತೆ ಆಂಕರ್ ಅಂತ ಬಂದಾಗ. ಯಾಕಂದ್ರೆ ನಾನು ಆಂಕರ್ ಆಗೇ ಬಂದಿದ್ದು, ಇಲ್ಲಿಗೆ ಬಂದೇನೆ ಅಂದ್ರೆ ನಾನು ಆಂಕರಿಂಗ್ ಮಾಡಿನೇ ಬಂದಿರೋದು. ಸೊ ಬೇಸ್ ಫೌಂಡೇಶನ್ ಅದೇ. ಹೌದು, ಖಂಡಿತ. ಯೂಟ್ಯೂಬ್ ಇವತ್ತಿಗೆ 20 years ಆಯ್ತು. ಸೊ ಎಲ್ರೂ ಸಹ ಮೀಟ್ ಮಾಡ್ತೀವಿ, ಒಂದು ಗ್ರೂಪ್ ಮಾಡ್ಕೊಂಡಿದೀವಿ. ಎಷ್ಟೋ ಜನಕ್ಕೆ ದಾರಿ ತೋರಿಸ್ಕೊಟ್ಟಿದೆ. ಸೊ ಅದರಿಂದ ನಾ ಹೇಳ್ತೇನೆ, ಆಂಕರ್ಸ್ಗೆಲ್ಲ ನಾನು ಗ್ರೇಟ್ ಅಂತ. ಈಗೆಲ್ಲ ಆಕ್ಟರ್ಸ್ ಆಗಿರೋದು ಖಂಡಿತ. ನೋ ವಾಟ್, ಈ ಯೂಟ್ಯೂಬ್ ನಲ್ಲಿ ವರ್ಕ್ ಮಾಡಿರೋ ಸುಮಾರು ಜನ ಆರ್ಟಿಸ್ಟ್ ಗಳಾಗ್ಬಿಟ್ಟಿದ್ದಾರೆ. ಅಶೋಕ್ ಅವ್ರಾಗಿರ್ಬೋದು, ಎಲ್ರು ಹೌದು. ಗಣೇಶ್ ಅವ್ರು ಮಾಡೋ ಟೈಮಲ್ಲಿ ನಾನು ಜಾಯಿನ್ ಆಗಿದ್ದು ಎಲ್ಲ. ಅವರು ನನ್ಗೊಂದು ಪ್ರೌಡ್ ಆಗ್ತಿತ್ತು, ವಾವ್, ಗಣೇಶ್ ಅವ್ರ ಜೊತೆ ಮಾಡ್ದೆ. ಕಟ್ ಮಾಡಿದ್ರೆ ಅವ್ರು ಮುಂಗಾರು ಮಳೆನಲ್ಲಿ ಮಾಡಿದ್ರು. ಖುಷಿ ಆಗತ್ತೆ. ಆಂಕರ್ ಅಂದ್ರೆ ಸುಮಾರು ಕಡಿಮೆ ಅಲ್ಲಪ್ಪ, ಅದು ಒಂದು ಒಳ್ಳೆ ಜಾಬ್. ಅಂಡ್ ನೀವ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನು ಮ್ಯಾಮ್? ನಾನು ತುಮಕೂರಲ್ಲಿ ಓದಿದ್ದು. ನಾನು ಡಿಗ್ರಿ ಮಾಡಿದ್ದು ಯೂನಿಯನ್ ಕ್ರಿಶ್ಚಿಯನ್ ಕಾಲೇಜು. ನಾನು PU ಮಾಡಿದ್ದು ಸಿದ್ಧಗಂಗಾ ವುಮೆನ್ಸ್ ಕಾಲೇಜು. ಸೊ ಬೇಸ್ ಎಲ್ಲ ತುಮಕೂರಿಂದಾನೆ. ನಾನು ಇದು ಸೈಕಾಲಜಿ ಸ್ಟೂಡೆಂಟ್. ಸೊ ಡಿಗ್ರಿ ಕಂಪ್ಲೀಟ್ ಮಾಡ್ಲಿಲ್ಲ. ಸೊ ಇಲ್ಲಿ ಎಳಿತಿತ್ತಲ್ಲ, ಸೊ ಅದರಿಂದ ನಾನು ಓದಿದ್ದೆಲ್ಲ ತುಮಕೂರು. ಇಫ್ ಆಕ್ಟರ್ ಆಗಿಲ್ಲ ಅಂದ್ರೆ ಏನ್ ಆಗ್ತಿದ್ರಿ? ಇಫ್ ಆಂಕರ್ ಆಕ್ಟರ್ ಎರಡೂ ಆಗಿಲ್ಲ ಅಂದಿದ್ರೆ? ನಾನು ಅನ್ಕೊಂಡೇ ಇರ್ಲಿಲ್ಲ ಏನಾಗ್ಬೋದು ಅಂತ. ನಾನು ಆಂಕರ್ ಆಗೋದು ಕಾರಣ ನನ್ನ ಫ್ರೆಂಡ್ಸ್. ನಾನು ತುಂಬಾ ಟಾಕಿಟಿವ್, ಮಾತಾಡ್ತಾನೆ ಇರ್ತಿದ್ದೆ. ಅವಾಗ ಹೇಳಿದ್ರು, ಯೂಟ್ಯೂಬ್ ನಲ್ಲಿ ವರ್ಕ್ ಮಾಡು, ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯಲ್ಲ ಅಂತ. ಇವನ್ ನನ್ನ ಫ್ರೆಂಡ್ ಸಂತು ಅಂತೇಳಿ, ಅವನು ಬಾ ಟ್ರೈ ಮಾಡು ಅಂದಾಗ, ನನ್ನ ಅಪ್ಪಂಗೆ ಇಷ್ಟ ಇರ್ಲಿಲ್ಲ ಇಂಡಸ್ಟ್ರಿಗೆ ಬರೋದು. ನಮ್ಮಮ್ಮ ಅಪ್ಪಂಗೆ ಗೊತ್ತಾಗದೆ ಬ್ಯಾಂಗ್ಳೂರ್ ಕರ್ಕೊಂಡ್ ಬಂದು ಇಲ್ಲಿ ಇಂಟರ್ವ್ಯೂ ಮಾಡಿಸಿ ಕರ್ಕೊಂಡು ಹೋಗೋರು. ಒನ್ ಡೇ ಅವತ್ತು ನನ್ಗೆ, ಸೊ ನಿಮ್ದು ನಾಳೆಯಿಂದ ಶೋ ಮಾಡ್ತೀರಾ ಅಂದಾಗ, ಸೊ ಅಪ್ಪ ಓಕೆ ಮಾಡು ಅಂದಿದ್ರು. ಸೊ ನನ್ನ ಎಜುಕೇಶನ್ ಓದಿದ್ರೆ ಶಾಯದ್ ಒಳ್ಳೆ ಒಂದು IT ಕಂಪ್ನಿಲಿ ಇರ್ತಿದ್ನೇನೋ, ನೋ ಐಡಿಯಾ. ನಂಗೆ ಥಾಟೇ ಇಲ್ಲ. ಬಂದ ತಕ್ಷಣ ಓದಿದ್ದು ಇಲ್ಲ, ಕಂಪ್ಲೀಟ್ ಇಲ್ಲಲ್ಲ. ಸೊ ಫಸ್ಟ್ ಇಲ್ಲಿಗೆ ಬಂದಿದ್ನಲ್ಲ, ಸೊ ಅದರಿಂದ ಇದ್ರಗಡೆನೆ ಆಸಕ್ತಿ, ಒಲವು ಜಾಸ್ತಿ.
ಎಷ್ಟು ಖುಷಿ ಇದೆ ನಿಮ್ ಪೇರೆಂಟ್ಸ್ಗೆ, ನಮ್ಮ ಮಗ್ಳು ಇವತ್ತು ದೊಡ್ಡ ಸ್ಥಾನದಲ್ಲಿದ್ದಾಳೆ, ದೊಡ್ಡ ಆಕ್ಟರ್ ಆಗಿದ್ದಾಳೆ, ಜನ ಎಲ್ಲ ರೆಕಗ್ನೈಸ್ ಮಾಡಿ ಮಾತನಾಡಿಸ್ತಾರೆ. ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೋದಾಗ ನಿಮ್ ಮಗ್ಳು ಆಕ್ಟ್ ಮಾಡ್ತಾರಲ್ಲ ಅಂತೆಲ್ಲ ಕೇಳಿರ್ತಾರೆ. ಖಂಡಿತ. ಸೊ ಎಷ್ಟು ಖುಷಿ ಇದೆ ಅವರಿಗೆ. ನಾನು ಇನ್ನು ಆಂಕರ್ ಆಗಿರ್ಲಿಲ್ಲ, ಇನ್ನು ಇಂಡಸ್ಟ್ರಿಗೆ ಬಂದಿರ್ಲಿಲ್ಲ. ಆಗ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಮ್ದು ನಾವು ಮನೇಲಿದ್ದಾಗ ಸುಮಾರು ಜನ ಬರೋರು. ಸೊ ಗೊತ್ತಿರ್ಬೋದು, ಸ್ವಲ್ಪ ಒಂದ್ ಲೆವೆಲ್ ಅಲ್ಲಿ ಇದಾರೆ ಅಂದಾಗ ಮನೆಗಳಿಗೆ ಬರ್ತಾ ಇರ್ಲಿಲ್ಲ. ಅಲ್ಲಲ್ಲೇ ಇನ್ವಿಟೇಷನ್ ಕೊಟ್ಟು ಹೋಗೋರು. ನಮ್ ತಾಯಿ ಒಂದ್ ಮಾತು ಹೇಳೋರು. ನಾನ್ ಕೇಳ್ತಿದ್ದೆ, ಅಮ್ಮ ಯಾಕೆ ನಮ್ ಮನೆಗೆ ಯಾರು ಬರಲ್ಲ, ಇನ್ವಿಟೇಷನ್ ಎಲ್ಲ ಯಾಕೆ ಕೊಡೋದಿಲ್ಲ ಅಂತ. ನಮ್ಮಮ್ಮ, ಒಂದ್ ಟೈಮ್ ಬರುತ್ತೆ, ಆ ಟೈಮ್ಗೋಸ್ಕರ ಕಾಯ್ಬೇಕು ಅಂತ. ಆ ಟೈಮು ಒಂದಿನ ಬಂತು. ಸೊ ಅಮ್ಮ ಹೇಳಿದ್ರು, ಆ ಟೈಮ್ ಬರ್ಬೇಕು ಅಂದಿದ್ನೆಲ್ಲ ಬಂತು ನೋಡು ಅಂತ. ಈಗ ಹೇಗೆ ಅಂದ್ರೆ ಹ್ಮ್ ಆ ನಮ್ಮನ್ನ ನಾವು ಹೇಳ್ಕೊಳ್ಳೋದಲ್ಲ, ಬಟ್ ಸುಮಾರು ಜನ ಶ್ವೇತಾ ಪ್ಲೀಸ್ ಶ್ವೇತನು ಕರ್ಕೊಂಡ್ ಬಂದ್ಬಿಡಿ ಆಂಟಿ, ಶ್ವೇತಾ ಬಂದ್ರೇನೆ ಆಂಟಿ ಚೆನ್ನಾಗಿರೋದು ಹ್ಮ್ ಅಂದ್ರೆ ಸಪ್ರೇಟ್ ಆಗಿ ಬಂದು ಇನ್ವಿಟೇಷನ್ ಕೊಟ್ಟು ಹೋಗೋರಿದಾರೆ ಈಗ. ಸೊ ಆತರ ಅಮ್ಮ ಅಮ್ಮ ಹೇಳಿದ ಮಾತು ನೆನ್ಪು ಮಾಡ್ಕೋತಾ ಇರ್ತೀವಿ. ಹೌದು, ಒಂದೆಲ್ಲದಕ್ಕೊಂದು ಟೈಮ್ ಬರ್ಬೇಕು ಅಂತ. ಬಟ್ ತುಂಬಾ ಜನ ಆ ಹೇಗೆ ಅಂದ್ರೆ ಖುಷಿಲ್ ಕರೀತಾರೋ, ಅಥವಾ ಅವರ ಒಂದು ಪ್ರೋಗ್ರಾಮಿಗೆ ನಾವು ಹೋದ್ರೆ ಅವ್ರ ಪ್ರೋಗ್ರಾಮ್ ಸಕ್ಸಸ್ ಅನ್ಸುತ್ತೋ, ಅಥವಾ ಇವ್ರು ಇದ್ದಾರೆ ನಮ್ ಫ್ಯಾಮಿಲಿ ಅಂತ ತೋರ್ಸೋದಕ್ಕೆ ಹಾಗೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಕರೀತಾರ, ಅವ್ರ ಪ್ರೀತಿಯಿಂದ ಕರೀತಾರೋ, ಹೇಗ್ ಕರೀತಾರೋ. ಬಟ್ ನಾನಂತೂ ಅಟೆಂಡ್ ಮಾಡ್ತೀನಿ, ಖುಷಿ ಆಗತ್ತೆ. ಇನ್ನ ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಚಾನ್ಸೇ ಇಲ್ಲ ಅರೇಂಜ್ ಮ್ಯಾರೇಜ್. ಚಾನ್ಸೇ ಇಲ್ಲ ಲವ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ನನ್ನ ಹಸ್ಬೆಂಡ್ ತುಮಕೂರು, ನಾವು ತುಮಕೂರು. ನಿಮ್ ಹಸ್ಬೆಂಡ್ ಯಾವ ಊರು ಅಂತ, ತುಮಕೂರು ಅಂತ. ತುಮಕೂರು ಅಂದ ತಕ್ಷಣ ಅಂದ್ರೆ ಲವ್ ಮ್ಯಾರೇಜಾ ಅಂತಾರೆ. ಖಂಡಿತ ಇಲ್ಲ. ಇವನ್ ನನ್ನ ಮನೆ ಮುಂದೆನೆ 2 ನಿಮಿಷ ಹೋದ್ರೆ ನನ್ನ ಹಸ್ಬೆಂಡ್ ಮನೆ, ಅಲ್ಲೇ ಇದ್ದಿದ್ದು, ಗೊತ್ತಿಲ್ಲ ಆದ್ರೆ. ಸೊ ನಮ್ದು ಅರೇಂಜ್ ಮ್ಯಾರೇಜ್. ಅಪ್ಪ ನೋಡಿದ್ದೆ. ಸೊ ಚೆನ್ನಾಗಿದ್ದೀವಿ. ನಾವು ನೀವ್ ಹೇಳಿದ ಸ್ಟೈಲ್ ಕೇಳೆ ಓ ಪಕ್ಕಾ ಏನೋ ಲವ್ ಮ್ಯಾರೇಜ್ ಇರುತ್ತೆಲ್ಲೋ ಇಂಟ್ರೆಸ್ಟಿಂಗ್ ಸ್ಟೋರೀಸ್. ನೋ 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 ನೋ. ಅಲ್ಲ, ಅರೇಂಜ್ ಮ್ಯಾರೇಜ್ ಅಲ್ಲೂ ಇಂಟ್ರೆಸ್ಟಿಂಗ್ Interesting, ಸ್ಟೋರಿ ಹಾ. ಇದೆ. ಯಾಕಂದ್ರೆ ನಾವು ನೋಡಿದ್ದಿಲ್ಲ ಯಾವತ್ತೂನು, ಏನಿಲ್ಲ. 1 ಮಂತ್ ಅಲ್ಲಿ ಇದಾಯ್ತು, ಎಂಗೇಜ್ಮೆಂಟ್ ಆಯ್ತು. ಹೇಗೆ ಕ್ಲೋಸ್ ಆಗಿದ್ವಿ ಅಂದ್ರೆ, ನಾವು ಏನೋ ಒಂದ್ 5-6 ಇಯರ್ಸ್ ಇಂದ ಲವ್ ಮಾಡ್ತಿದೀವಿ ಅನ್ನೋ ತರ ಸ್ಟೇಜ್ ಅಲ್ಲಿ ನಿಂತ್ಕೊಂಡೇ ಇಲ್ಲ ನಾವು. ಟಟ ಅಂತ ಮಾತಾಡ್ತಾನೆ ಇದೀವಿ. ಎಲ್ರು ಏನು ಹುಡುಗ ಇಷ್ಟು ಮಾತಾಡ್ತಾ ಇದಾರೆ ಅಂತ ಹೇಳಿದಾಗಿದೆ. ಅಂದ್ರೆ ಇವ್ರಿಬ್ರು ಮುಂಚೆನೆ ಗೊತ್ತಿತ್ತಾ ಅಂತಾನು ಕೇಳಿದಾಗಿದೆ. ಸೊ ಹಾಗೇನಿಲ್ಲ, ನಮ್ದು ಪಕ್ಕಾ ಅರೇಂಜ್ ಮ್ಯಾರೇಜ್. ಅಪ್ಪ ನೋಡಿನೇ ಮದ್ವೆ ಮಾಡಿದ್ದು. ಅಂಡ್ ಫೆಬ್ರವರಿ ವ್ಯಾಲೆಂಟೈನ್ಸ್ ಮಂತ್ ಅಂತಾರೆ. ಸೊ ಫಸ್ಟ್ ಗಿಫ್ಟ್ ಕೊಟ್ಟಿದ್ ನಿಮ್ ಹಸ್ಬೆಂಡ್ ನಿಮ್ಗೆ? ವ್ಯಾಲೆಂಟೈನ್ ಅಂತ ಕೊಟ್ಟಿಲ್ಲ. ಸೊ ನಾವ್ ವ್ಯಾಲೆಂಟೈನ್ ಮಾಡಿಲ್ಲ, ಮಾಡ್ತಾನು ಇಲ್ಲ. ನನ್ ಬರ್ಡೇಗೆ ಫಸ್ಟ್ ಮೊಬೈಲ್ ಕೊಟ್ಟಿದ್ರು, ಬಿಫೋರ್ ಮ್ಯಾರೇಜ್. ಸೊ ಮೊಬೈಲ್ ಕೊಟ್ಟಿದ್ರು. ಸೊ ಅದಾದ್ಮೇಲೆ ಮ್ಯಾರೇಜ್ ಆಗಿದ್ದು ಈಗ ನನ್ ಮದ್ವೆ ಆಗಿ 10 ಇಯರ್ಸ್ ಆಯ್ತು. ಸೊ ಅದಾಗಿ ಹಾಗೆ ಎವ್ರಿ ಇಯರ್ ಅಂದ್ರೆ ವ್ಯಾಲೆಂಟೈನ್ ಅಂತಾನೆ ಕೊಡ್ತಿಲ್ಲ. ಎವ್ರಿ ಇಯರ್ ಒಂದೊಂದೊಂದೊಂದು, ಅಥವಾ 2 ವರ್ಷ ನಿಮ್ಗೆ ಗೊತ್ತು ಹೊಸದ್ರಲ್ಲಿ ಅಕ್ಸ ಎತ್ತೆ ತೆಗಿತಾನೆ, ಆಮೇಲೆ ನೀರು ಕೂಡ ಮುಟ್ಸಲ್ಲ ಅನ್ನೋ ತರ. ಬಟ್ ಅಂದ್ರೆ ಸ್ಪೆಷಲ್ ಡೇಸ್ ಅಂತೇನಿಲ್ಲ. ಏನಾದ್ರು ಬೇಕು ಅಂದ್ರೆ ಅವಾಗ್ಲೇ ಕೊಡಿಸ್ತಾರೆ, ಆತರ. ನೀವ್ ಅವ್ರಿಗೆ ಕೊಟ್ಟಿದ್ ಫಸ್ಟ್ ಗಿಫ್ಟ್? ಅವ್ರ ಬರ್ಡೇ. ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಷ್ಟು ಚೆನ್ನಾಗ್ ಬರ್ಡೇ ಮಾಡಿದ್ದೆ. ಅವ್ರು ಹೇಳಿದ್ರು, ನಾನ್ ಇದುವರೆಗೂ ಈ ತರ ಬರ್ಡೇ ಮಾಡ್ಕೊಂಡೇ ಇಲ್ಲ, ಸೊ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರು. ಸೊ ಅದು ನಿಮ್ಗೆ ಫಸ್ಟ್ ಹೌದು ಹೌದು, ಮೆಮೊರಬಲ್ ಡೇ. ಎಸ್, ಈಗ್ಲೂ ಹೇಳ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಬರ್ಡೇ ಮಾಡಿದ್ದಲ್ಲ 10 ವರ್ಷ ಆಯ್ತು, ಇದುವರೆಗೂ ಆ ಬರ್ಡೇ ನೋಡೇ ಇಲ್ಲ ನಾನು, ಹಾಗೆ ಹೇಳ್ತಾರೆ. ಇವಾಗ ಪ್ಲಾನ್ ಮಾಡ್ಬೇಕು ನೀವು. ಎಸ್, 10 ವರ್ಷಕ್ಕೆ ಆಯ್ತು. ಈಗ ನೆಕ್ಸ್ಟ್ ಅವ್ರದ್ದು April 16th ಬರ್ಡೇ ಇದೆ, ಅದಕ್ಕೆಲ್ಲ ಪ್ಲಾನ್ ಮಾಡಿ ಇಟ್ಟಿದೀನಿ. ಅದೇ ಹೇಳ್ತಿದ್ರು, ಈ ವರ್ಷ ಏನಾದ್ರು ಪ್ಲಾನಿಂಗ್ ಇದೆಯಾ ಅಂದ್ರು. ಇಲ್ಲ ಅಂದೆ. ಹಾಗಾದ್ರೆ ಮಂತ್ರಾಲಯಕ್ಕೆ ಹೊರಡೋಣ ನಡಿ. ಸೊ ಆತರ. ಅಂಡ್ ಈಗ ನಿಮ್ಮನ್ನ ಸಾಕಷ್ಟು ಜನ ಇಷ್ಟ ಪಡ್ತಾರೆ, ಅಂಡ್ ತುಂಬಾ ಜನಕ್ಕೆ ನೀವು ಹತ್ರ ಆದಂತಹ ಪಾತ್ರ ಅಂದ್ರೂ ಕೂಡ ತಪ್ಪಾಗಲ್ಲ. ಬಿಕಾಸ್ ನೀವು ನೆಗೆಟಿವ್ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು ಕೂಡ ನಿಮ್ಮ ಒಂದು ಮಾತಾಡೋ ಶೈಲಿ ಅಥವಾ ನೀವು ಆಕ್ಸೆಂಟ್ ಆಗಿರ್ಬೋದು, ನೀವು ಡೆಲಿವರ್ ಮಾಡುವಂತಹ ಡೈಲಾಗ್ಸ್ ಆಗಿರ್ಬೋದು, ಎಲ್ಲಾನು ತುಂಬಾ ಜನಕ್ಕೆ ಇಷ್ಟ. ಸೊ ಒಂದು ಡೈಲಾಗ್ ನಮ್ಮ ಆಡಿಯನ್ಸ್ಗೋಸ್ಕರ ನೀವು ಸುಕನ್ಯಾ ಆಗಿ ಹೇಳೋದಾದ್ರೆ? ಸುಕನ್ಯಾ ನಂಗೆ ತುಂಬಾ ಇಷ್ಟ ಪಾತ್ರ. ಸೌಂದರ್ಯನ ಹತ್ರನೇ ಯೂಶಲಿ ಮಾತಾಡೋದು. ನಾನು ಹೇಳ್ತೀನಿ, ಸೌಂದರ್ಯ ಸೌಂದರ್ಯ ಎಲ್ಲಮ್ಮ ಇದೆಯಾ, ಬಾಮ ಬೇಗ ನೋಡು, ಮಗ ಮಗ ಅಂತೀಯಲ್ಲ, ನಿನ್ ಮಗ ಚಿರು ಏನ್ ಮಾಡಿದಾನೆ ಅಂತ ನೋಡಿಲ್ಲಿ.
ಎಲ್ ಕಲ್ತ್ರಿ ಮೇಡಮ್ ಈ ತರ ಎಲ್ಲ ಹೇಳೋದು? ಇಲ್ಲ ಬಂದಿಲ್ಲ ಅಂದ್ರೆ ಡೈರೆಕ್ಟರ್ ಬಿಡಲ್ಲ. ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ನಮ್ಗೆ ಅಡ್ಜಸ್ಟ್ ಆಗೋವರ್ಗು ಹಾಗೆ. ಅಲ್ಲಿ ತುಂಬಾ ಜನ ಹೇಳ್ತಾರೆ, "ಹೆಂಗ್ ಮಾತಾಡ್ತೀಯ ನೋಡು, ಸೌಂದರ್ಯ ಸೌಂದರ್ಯ" ಅಂತ. ಅದೊಂದ್ ರಾಗ ಎಸ್ ಎಸ್. ಹೇಳ್ಕೊಂಡು. ಅದು ನನ್ ತುಂಬಾ ಒಳ್ಳೆ ಪಾತ್ರ. ಇದ್ರಲ್ಲಿ ನನ್ ಪಾತ್ರ ಹೇಗೆ ಅಂತ ಹೇಳಿದ್ರೆ, ಅತ್ತೆ, "ಅಲ್ಲ ಅತ್ತೆ, ಮತ್ತೆ ಏನೋ ಹೋಗ್ಬೋದಿತ್ತು, ಹೋಗ್ಲಿ ಬಿಡಿ" ಒಂಥರ ಬೇಜಾರು ಕೊಂಕು ಮಾತಾಡೋದು. "ಏ ವಿಚಿತ್ರ, ಅತ್ತೆ ಬಿಡಿ ಅತ್ತೆ." ಇಲ್ಲ ನನ್ ಅತ್ತೆ ನನ್ಗೆ ಯಾವಾಗ್ಲೂ ವಿಚಿತ್ರನೇ ಅನ್ನೋದು. ಕೆಲವ್ರು ಕೇಳ್ತಾ ಇದ್ರು, "ನಿಮ್ ಹೆಸರು ಏನು ವಿಚಿತ್ರನಾ?" ಅಂತ. ಇಲ್ಲ ಚಿತ್ರ, ನಾನ್ ಅತ್ತೆಗೆ ವಿಚಿತ್ರ ಆಗಿದ್ದೀನಿ ಅಂತ. ಸೊ ಆಗ್ಲೇ ಹೇಳ್ತಾ ಇದ್ರು ಕಾಂತರಾಜ್ ಅವರು, ಅವ್ರು ನಮ್ಮನೆಗೂ ಇದೇ ತರ ಲಲಿತಾ ಬಂದಿರೋ ರೀತಿಯಲ್ಲೇ ಯಾವ್ದೋ ಒಂದ್ ಸಂದರ್ಭದಲ್ಲಿ ಮದ್ವೆ ಮಾಡ್ಕೋಬೇಕಾಯ್ತು ಅಂತ ಹೇಳಿ. ಸೊ ಇದ್ರಲ್ಲಿ ನಿಮ್ಮ ಮ್ಯಾರೇಜ್ ಸ್ಟೋರಿ ತೋರ್ಸಿಲ್ಲ, ಏನಾದ್ರು ನಿಮಗ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳಿದಾರಾ? ಹಾ, ನಾನು ತುಂಬಾ ಬಡವಳು ಮನೆ ಹುಡುಗಿ ಆಗಿರ್ತೀನಿ. ಸೊ ಮದ್ವೆಗೆ ಏನೇನೋ ಕೊಡ್ತೀನಿ ಅಂತ ಏನೂ ಕೊಟ್ಟಿರಲ್ವಂತೆ. ಅದಕ್ಕೆ ನಮ್ಮತ್ತೆ ನೀನೇನೂ ತಂದಿಲ್ಲ, ಭಿಕಾರಿ ಅಂತೆಲ್ಲ ಬೈದು ಮನೆಯಲ್ಲಿ ಏನು ಹಾಕುತ್ತೆ ನೋಡಿ, ಅವ್ರು ಮಾತ್ರ ಇಷ್ಟಿಷ್ಟಿಷ್ಟಿಷ್ಟ್ ಹಾಕೋತಾರೆ. ನನ್ನ ಹಳೆ ಕತ್ತಿಗ್ ಸರ ಹಾಕ್ತವ್ರೆ. ಅಷ್ಟೇ ಅಪ್ಪ, ನಂದೇನು ಇಲ್ಲ. ನನ್ ಗಂಡನ ಹತ್ರ ₹1 ಕೇಳಂಗಿಲ್ಲ. ಹ್ಮ್. ಅಪ್ಪಂಗೋಗ್ ಕೇಳ್ತಾನೆ, ಅಪ್ಪ ಕೊಡಲ್ಲ. ಹ್ಮ್. ಏನ್ ಮಾಡೋದು? ಅದಕ್ಕೆ ಏನು ಒಡವೆ ತಗೊಂಡಿಲ್ಲ. ಒಡವೆ ತಗೊಂಡಿಲ್ಲ. ಬಜೆಟ್ ಫ್ರೆಂಡ್ಲಿ ನಾವು. Single. ಇನ್ನ ಹೆವಿ ಜ್ಯುವೆಲ್ರಿ ಹಾಕಿದ್ರೆ ಏನ್ ಗೊತ್ತಾ? ಇನ್ವೆಸ್ಟ್ ಮಾಡ್ಬೇಕು. ಇದು ಬಡವಳಾಗೆ ಇಟ್ಬಿಡು ದೇವ್ರೆ. ಹೇಳ್ತಾರಲ್ಲ, ಸೀರಿಯಲ್ ಅಲ್ಲಿ ಮಾತ್ರ. ಎಸ್ ಬಡವ ನೀ ಮಡಗ್ದಂಗ್ ಇರು ಅಂತ ಇದ್ಬಿಟ್ಟಿದೀನಿ. ಅಂಡ್ ನಿಮ್ದು ಬ್ರಹ್ಮಗಂಟು ಅಲ್ಲಿ ಲುಕ್ ವೈಸ್ ಕೂಡ ತುಂಬಾ ಹ್ಮ್. ಜನಕ್ಕೆ ಇಷ್ಟ ಆದಂತ. ನೀವ್ ಯೂಶಲ್ ಆಗಿ ಎಲ್ಲಿ ಶಾಪಿಂಗ್ ಮಾಡ್ತೀರಾ? ಮೀಶೋ. ಜ್ಯುವೆಲರಿ ಎಲ್ಲ. ಎಸ್, ಡೆಫಿನೆಟ್ಲಿ ಮೀಶೋ. ಸೊ ಎಲ್ರಿಗೂ ಗೊತ್ತು. ಹ್ಮ್. ಐ ಮೀನ್ ಎಲ್ರು ಯೂಸ್ ಮಾಡ್ತಾರೆ. ಅದು ಹೌದೌದು. ಒಂಥರ ಹೇಗಾಗಿದೆ ಅಂದ್ರೆ ಓ ಮೀಶೋ ಆತರ. ಇಲ್ಲ ಅಂದ್ರೆ ಚಿಕ್ಪೇಟ್. ಹ್ಮ್. ಅದರ್ವೈಸ್ ಮನೆ ಹತ್ರ ಎಲ್ಲಾದ್ರು. ನಾನು ಪರ್ಟಿಕ್ಯುಲರ್ ಅಲ್ಲೇ ಹೋಗ್ಬೇಕು ಅಂತಿಲ್ಲ. ಹ್ಮ್. ಹೋಗ್ತಿರ್ತೀವ, ಹೆಣ್ಮಕ್ಳು ಹಾಗೆ ಅಲ್ಲ, ಕಣ್ಣ್ ಹೌದು. ಆಡ್ಸಿದ ತಕ್ಷಣ ದುಡ್ಡಿಲ್ಲ ಅಂದ್ರೆ ಅಡ್ವಾನ್ಸ್ ಇಟ್ಬಿಟ್ಟಾದ್ರೂ ಬರ್ತೀವಿ ನಾವು. ಸೊ ಆತರ. ನಾನು ಅಲ್ಲೇ ಹೋಗ್ಬೇಕು, ಇಲ್ಲೇ ಹೋಗ್ಬೇಕಿಲ್ಲ. ಸೊ ಹೋಗ್ತಿರ್ತೀವಿ, ಎಲ್ಲೋ ತಗೊಂಡ್ಬೇಕು, ನೋಡ್ಬೇಕು, ಎತ್ಕೊಂಡ್ ಬರ್ತಿರ್ತೀವಿ ಆತರ. ಇನ್ನ ಸಾರಿ ಶಾಪಿಂಗ್ ಎಲ್ಲ. ಇವಾಗ ನಿಮಗ್ ಸೀರೆಗಳು ರಿಚ್ ಹ್ಮ್. ಫ್ಯಾಮಿಲಿಗೆ ಒಂಥರ ಬೇಕು, ಹೌದೌದು. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂಥರ ಬೇಕು, ಹೇಗೆ ಅದೆಲ್ಲ ಎಸ್. ಪರ್ಚೇಸಿಂಗ್? ಆ ಸೀರಿಯಲ್ ರಿಚ್ ಸ್ಯಾರಿ ಎಲ್ ಬೇಕಾದ್ರೂ ಸಿಕ್ಬಿಡುತ್ತೆ. ಈ ಸೀರಿಯಲಲ್ಲಿ ಈ ಪೂರ್ ಸ್ಯಾರಿ, ಪ್ಯಾಟ್ರನ್ ಸ್ಯಾರಿ ಎಷ್ಟು ಹುಡುಕಿದೀನಿ, ಲಿಟ್ರಲಿ 1 ವಾರ ಹುಡುಕಿದೀನಿ ಹ್ಮ್. ಸೀರೆ ಪರ್ಚೇಸ್ ಮಾಡೋದಕ್ಕೆ. ಅವ್ರು ಇದ್ಯಾರ್ ಮೇಡಮ್ ಹಾಕ್ತಾರೆ? ಇಲ್ಲ ಸರ್, ನಮ್ ಡೈರೆಕ್ಟರ್‌ಗೆ ಇದೇ ಬೇಕಂತೆ ಅಂದೆ. ಇಷ್ಟೊತ್ತು ತರ್ಸಿದಾರೆ. ಅವ್ರ ಗೋಡನಲ್ಲಿ ಇಟ್ಟಿರ್ತಾರಲ್ಲ ಹಳೆ ಹಿಂದಿಂದ, ಸ್ಟಾಕ್. ಅದೆಲ್ಲ ತಗೊಂಬಂದ್ ಹಾಕಿದ್ರು. ಅದೇ ಸ್ಕ್ರೀನ್ ರಿಚ್ ಆಗಿ ಕಾಣ್ತಾ ಇದೆ. ಹ್ಮ್. ಸೊ ನಂದೊಂದು ಪ್ಯಾಟ್ರನ್ ಇದೆ ಬ್ಲೌಸ್. ಈ ತರದೊಂದು 6-7 ಕಲರ್ ಬ್ಲೌಸ್ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ಸ್ಯಾರಿಗೆ ಹಾಕೊಂಡು ಹೋಗೋದು. ಯೂಶುವಲಿ ನಾನು ನಮ್ಮನೆ ಹತ್ರ ಒಂದು ಕೌಶಿಕಿ ಅಂತ ಒಂದು ಶಾಪ್ ಇದೆ. ಅಲ್ಲಿ ಹ್ಮ್. ಹೋಗ್ತೀನಿ. ನನ್ನ ನೀವು ನೋಡಿರ್ಬೋದು, ಇದು ಬ್ರಹ್ಮಗಂಟುನಲ್ಲಿ ಅರ್ಚನಾ ಕ್ಯಾರೆಕ್ಟರ್ ಮಾಡ್ತಾರೆ. ಹೌದು. ಅವ್ರು ಅವ್ಳು ನಾನು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅವಳೇ ಕರ್ಕೊಂಡು ಹೋಗೋದು. "ಅಕ್ಕ ಬನ್ನಿ ಅಕ್ಕ, ಅಲ್ಲಿ ಸೀರೆ ಹಾಕಿದ್ದಾರೆ, ಹೋಗಿ ನೋಡ್ಕೊಂಡ್ ಬರೋಣ." ಸೊ ಶಾಪಿಂಗ್ ಶಾಪಿಂಗ್. ಫ್ರೆಂಡ್. ಶಾಪಿಂಗ್ ಫ್ರೆಂಡ್ ಅಲ್ಲ, ಎಲ್ಲದರಲ್ಲೂ ಫ್ರೆಂಡ್ ಅವಳು, ಕ್ಲೋಸ್ ಫ್ರೆಂಡ್. ನನ್ನ ದುಡ್ಡು ಖರ್ಚು ಮಾಡ್ಸೋದೇ ಅವಳು. ಅಂದ್ರೆ ಅರ್ಚನಾ ಅವ್ರಿಗೆ ಇವಾಗ ನಾವ್ ಹೇಳ್ಬೇಕು, "ಓ, ಸ್ವಲ್ಪ ಕಡಿಮೆ ಖರ್ಚು ಮಾಡಿಸಿ." ಅವಳು ನನಗಿಂತ ಡಬಲ್ ಖರ್ಚು ಮಾಡ್ತಾಳೆ. ಅಂದ್ರೆ ಸೊ ಆತರ. ಜೋಡಿ ಚೆನ್ನಾಗಿದೆ. ಎಸ್ ಎಸ್. ಸೊ ಹೌದು. ಹಾಗೆ ಇರ್ಲಿ ನಿಮ್ ಫ್ರೆಂಡ್ಶಿಪ್. ಥ್ಯಾಂಕ್ ಯು. ಇನ್ನ ಹೇಳಿ ಮ್ಯಾಮ್, ಕೊನೆಯದಾಗಿ ನಮ್ ವೀಕ್ಷಕರಿಗೆ ನಿಮ್ಮ ಎರಡೂ ಸೀರಿಯಲ್ ಬಗ್ಗೆ ಹೇಳಿ. ಹ್ಮ್. ಯಾಕಂದ್ರೆ ಒಂದ್ ಬಿಟ್ಟು ಒಂದ್ ಬಿಡ್ಬಾರ್ದು, ಅದು ಹೌದು ಅನ್ಯಾಯ ಹೌದು. ಆಗತ್ತೆ. ಅವಳಿ ಜೋಳಿ ಇದ್ದ ಹಾಗೆ. ಸೊ ಏನ್ ಹೇಳ್ತೀರಾ ಸುಕನ್ಯಾ ಆಗಿ ಇಷ್ಟಪಟ್ಟವರಿಗೆ, ಹಾಗೆ ಶ್ವೇತಾ ಆಗಿ ಸಾಕಷ್ಟು ಜನಕ್ಕೆ ನೀವು ಇಷ್ಟ ಆಗಿರ್ತೀರಾ, ಅಂಡ್ ಇವಾಗ ಮಿಸ್ಸಸ್ ಕಾಂತರಾಜು, ನೋಡಿ ನಂಗೆ ಹೆಸರೇ ಮರ್ತೋಯ್ತು, ಚಿತ್ರ. ಚಿತ್ರ. ಅದ್ರ ಬಗ್ಗೆ ಕೊನೆಯದಾಗಿ ಏನ್ ಹೇಳ್ತೀರಾ? ಆ, ತುಂಬಾ ಖುಷಿ ಆಗತ್ತೆ. ಸೊ ನಮ್ಮನ್ನ ಪುಟ್ಟ ಕಲಾವಿದರನ್ನ ಬಂದು ಗುರುತಿಸ್ತೀರಾ. ಸೊ ಗುರುತಿಸಿ ನಮ್ಮ ಪರ್ಸನಲ್ ಲೈಫು, ಹಾಗೆ ರಿಯಲ್ ಲೈಫ್ ಎಲ್ಲದ್ರ ಬಗ್ಗೆನೂ ಹೇಳ್ತೀರಾ. ಸೊ ಎಲ್ಲೋ ಕೆಲವ್ರಿಗೆ ರೀಚ್ ಆಗತ್ತೆ. ಕೆಲವ್ರು ಅನ್ಕೋತಾರೆ, ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ ಹ್ಮ್. ರಿಯಲ್ ಲೈಫ್ ಅಲ್ಲಿ ಇರೋದು ಅವ್ರಿಗೆ ಗೊತ್ತಾಗಲ್ಲ. ರಿಯಲ್ ಲೈಫ್ ಅಲ್ಲಿ ಇರೋವಂಥದ್ದೇ ಅವರು ನಾವು ಹಾಗೆ ಅನ್ಕೊಂಡ್ಬಿಡ್ತಾರೆ. ಸೊ ಅಂತ ಒಂದು ಏನು ತಪ್ಪು ತಿಳುವಳಿಕೆನ ನೀವು ನಮ್ಮನ್ನ ಈ ತರ ತೋರಿಸಿ, ಇಲ್ಲ ಇವ್ರು ಈ ತರನೂ ಅಂತ ತೋರಿಸ್ತಾರೆ, ಖುಷಿ ಆಗ್ತಿದೆ. ಸೊ ಹಾಗೆ ಬ್ರಹ್ಮಗಂಟು ಬಗ್ಗೆ ಹೇಳ್ಬೇಕು ಅಂದ್ರೆ, ತುಂಬಾ ಜನ ಬ್ರಹ್ಮಗಂಟುನಲ್ಲಿ ಸುಕನ್ಯನಾಗಿ ನೋಡಿದೀರಾ, ಬೈಗುಳ ಕೊಟ್ಟಿದ್ದೀರಾ, ಪ್ರೀತಿಯಿಂದ ಮಾತಾಡ್ಸಿದೀರಾ. ಸೊ ನಿಮ್ಮ ಆಶೀರ್ವಾದ ಹಾಗೆ ಇರ್ಲಿ.
ಹಾಗೆ ಜಯಲಲಿತಾ. ಸೊ ಜಯಲಲಿತಾದಲ್ಲೂ ಕೂಡ ನನಗೆ ತುಂಬಾ ಜನ ನೋಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ಪ್ರೀತಿ ಹಾಗೇ ಇರಲಿ. ಸೊ 2 ಸೀರಿಯಲ್ ಕೂಡ ನಾನು ಮಾಡ್ತಿದ್ದೀನಿ. ಖಂಡಿತ ನಿಮ್ಗೆ ಇಷ್ಟ ಆಗ್ತಾ ಇದೆ ನನ್ನ ಪಾತ್ರ. ಪ್ಲೀಸ್ ಪ್ಲೀಸ್ ನೋಡಿ, ಮಿಸ್ ಮಾಡಬೇಡಿ. ನೀವು ನೋಡಿ ಆರಿಸಿದ್ರೆ ನಾವಿರೋದಕ್ಕೆ ಸಾಧ್ಯ. ಥ್ಯಾಂಕ್ ಯು. ಹಾಗೆ ಶ್ವೇತಾ ಹಾಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಸೊ ಸೀರಿಯಲಲ್ಲಿ ಏನು ನೋಡ್ತೀರಾ ಅದು ನಾನಲ್ಲ. ಡೆಡ್ ಆಪೋಸಿಟ್. ಎಸ್, ಅದು ಬೇರೆ ಇದು ಬೇರೆ. ಇದು ನಾನು ಶ್ವೇತಾ ರಾವ್. ಸೊ ಯಾವತ್ತು ನಾನು ಬಬ್ಲಿ ಕ್ಯಾರೆಕ್ಟರಲ್ಲಿ, ಮತ್ತೆ ರಿಯಲ್ ಕ್ಯಾರೆಕ್ಟರಲ್ಲಿ, ಮತ್ತೆ ತುಂಬಾ ಟಾಕಿಟಿವ್, ತುಂಬಾ ಹಂಬಲ್. ನನಗ್ ಬಗ್ಗೆ ನಾನು ಹೇಳ್ಕೊತಿದ್ದೀನಿ ಅಂತಲ್ಲ. ವೆಲ್, ನೀವು ತಪ್ಪು ತಿಳ್ಕೊಂಡಿದ್ರೆ ನಾನು ಹೀಗೆ. ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ಅಂಡ್ ಇದಕ್ಕೆ ನಾವೇ ಹೇಳ್ಬಿಡ್ತೀವಿ, ಆಕ್ಚುಲಿ ಶ್ವೇತಾ ಅವ್ರು ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಮಾತುಗಾರತಿ. ಹೌದು. ಯಾಕಂದ್ರೆ ಆಂಕರ್ ಆದವ್ರು ಅವರು. ನಾನು ಸೆಟ್ಟಲ್ಲಿ ಇಲ್ಲ ಅಂದ್ರೆ ನನ್ಗೊಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲ ಮಿಸ್ ಮಾಡ್ತಾ ಸಮ್ ಟೈಮ್ ನಾನು ಇವಾಗ ನನ್ಗೆ ಇವತ್ತು ಡೇಟ್ ಇರಲ್ಲ, ಅವತ್ತು ಕಾಲ್ ಮಾಡ್ತಾರೆ. ಇವನ್ ಪುರಾಣಿಕ್ ಸರ್ ಕಾಲ್ ಮಾಡ್ತಾರೆ, ಸುನಿಲ್ ಪುರಾಣಿಕ್ ಕಾಲ್ ಮಾಡ್ಬಿಟ್ಟು, ಮುದ್ದು ಸೊಸೆ ಎಲ್ಲಿದ್ದೀನಿ, ಇಲ್ದೆ ಇಲ್ಲಿ ಬಣ ಬಣ ಅಂತಿದೆ ಕಣೆ ಬಾರೆ ಅಂತಾರೆ. ಆಮೇಲೆ ಇವನ್ ನನ್ ಕಾಂತರಾಜು, ನನ್ನ ಗಂಡ ಮಿಸ್ಟರ್ ಮಿಸ್ಸಸ್ ಕಾಂತರಾಜು ಅವರು ಕೂಡ ಎಲ್ರು ಇದೀರ ಮೇಡಮ್ ಮೇಡಮ್ ಬನ್ನಿ, ಬೇಜಾರಾಗ್ತಿದೆ ಅಂದ್ರೆ ನಾನು ಅವ್ರಿಗೆ ಅಷ್ಟು ಖುಷಿಯಿಂದ ನಾನಿದ್ರೆ ಅವ್ರಿಗೆ ಖುಷಿ ಅನ್ಸುತ್ತೆ ಅಂತ ನನಗೆ ತುಂಬಾ ಖುಷಿ ಆಯ್ತು ಕೇಳಿ. ಸೊ ಫೈನಲಿ ಹೇಳ್ಬೇಕು ಅಂತ ಹೇಳಿದ್ರೆ 2 ಟೀಮು ನಾನು ತುಂಬಾ ಪ್ರೀತಿ ಮಾಡ್ತೀನಿ. ಸೊ 2 ಟೀಮು ಕೂಡ ನನ್ನ 2 ಕಣ್ಣಿದ್ದ ಹಾಗೆ. ಅವ್ರನ್ನ ಮಿಸ್ ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ಇನ್ನೊಂದ್ ಸೀರಿಯಲ್ ಇದಿದ್ರೆ ಖಂಡಿತವಾಗ್ಲೂ ಮೂರನೇ ಕಣ್ಣು, ಶಿವಂಗೆ 3 ಕಣ್ಣಿರುತ್ತೆ, ಅದು ಎಲ್ಲಿರುತ್ತೆ ಅಂತ ನಿಮಗ್ ಗೊತ್ತು. ಆ 3ನೇ ಕಣ್ಣಿಲ್ಲಿ ಇಟ್ಕೊಂಡಿರ್ತೀನಿ. ಸೊ ಖಂಡಿತ ನಾನು ಸೀರಿಯಲ್ ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಒಂದು ಕುಟುಂಬ ಅಂತ ಬಂದಾಗ, ಹೌದು. ಸೀರಿಯಲ್ ಕುಟುಂಬ ಅಂತ ಬಂದಾಗ ಎಲ್ರು ನಮ್ಮೋರೆ. ಸೊ ಇವತ್ತು ನಾವಿಲ್ಲಿ ಈ ಸೀರಿಯಲ್ ಮಾಡ್ಬೇಕಾದ್ರೆ ಇನ್ನೊಂದು ಸೀರಿಯಲ್ ಇನ್ನೊಬ್ರು ಸಿಗ್ತಾರೆ. ಸೊ ಅಷ್ಟೇ ಫ್ರೆಂಡ್ಲಿ ಆಗಿರ್ತೀವಿ. ಅವರು ಸಹ, ಎಲ್ಲ ಆರ್ಟಿಸ್ಟು ಸಹ ಹಾಗೆ ಹೌದು. ಇದ್ದಾರೆ. ತುಂಬಾ ಚೆನ್ನಾಗಿ ಮಾತಾಡ್ತೀವಿ ನಾವೆಲ್ಲ. ಒಂದೊಂದು ಖುಷಿ ಆಗ್ಬಿಡುತ್ತೆ ಅವಾಗ ಮಾತಾಡಿದ್ರೆ. ಓ ನಾವೆಲ್ಲ ಸಿಕ್ಬಿಟ್ವಲ್ಲ. ಈ ಹೇಳ್ತಾರಲ್ಲ ಜಿ ಕುಟುಂಬ ಆಗಿರ್ಬೋದು, ಹೌದು. ಎಲ್ಲದಲ್ಲೂ ಮಾಡ್ತಾರೆ. ಇವಾಗ ನಮ್ಮ Star ಅಲ್ಲೂ ಸ್ಟಾರ್ ಆಗ್ತಿದೆ. ಅಲ್ಲೂ ಕೂಡ ಮಾಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ಸೊ ನಾವು ಬಂದ್ಮೇಲೆ ಖಂಡಿತ ಅವಾರ್ಡ್ ಸಿಗುತ್ತೆ. ಐ ಹೋಪ್. ಇಲ್ಲ, ಬರ್ಲಿ ಬರ್ದಲೇ ಇರ್ಲಿ. ಸೊ ಖುಷಿ ಪಡ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ ಜೊತೆ ಮಾತಾಡಿದ್ದಕ್ಕೆ ಅಂಡ್ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಕ್ಕೆ. ಅಂಡ್ ನೀವು ತುಂಬಾ ಮಾತಾಡ್ತೀರಾ ಅಂಡ್ ಎಲ್ಲಾರ್ ಜೊತೆ ಡೌನ್ ಟು ಅರ್ತ್ ಇದೀರಾ, ಹಂಬಲ್ ಆಗಿದ್ದೀರಾ, ಅದ್ ನಮಗ್ ಗೊತ್ತಾಗತ್ತೆ ಕೂಡ. ಅಂಡ್ ನಮ್ ವೀಕ್ಷಕರಿಗೂ ಗೊತ್ತಾಗಿರುತ್ತೆ. ಪಾಪ ಬೈಕೋಬೇಡಿ, ಇದ್ರಲ್ಲಾದ್ರೂ ಕಮೆಂಟ್ಸ್ ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ಹಾಕಿ. ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್. ಸೋ ಮಚ್.